वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕಾದ್ರೆ ಅಲ್ಲಿ ಗುರು ಮತ್ತು ಶಿಷ್ಯ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಒಂದು ವಿದ್ಯೆ ನಮಗೆ ಸಿಗಲಿ ಅಂತ ಹೇಳಿ. ಆ ರೀತಿಯಲ್ಲಿ ಇಲ್ಲಿ ಬೋತ್ ಯಮಧರ್ಮರಾಜ ಆ್ಯಂಡ್ ನಚಿಕೇತ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾವು ಈ ಬ್ರಹ್ಮಜ್ಞಾನಕ್ಕೆ ಥ್ರೂ ನಾಚಿಕೇತ ವಿದ್ಯಾ, ಸೊ ಎರಡೂ ವಿದ್ಯೆ, ಬೋತ್ ನಾಚಿಕೇತ ವಿದ್ಯೆ ಆ್ಯಂಡ್ ಬ್ರಹ್ಮವಿದ್ಯೆ, ಅವೆರಡೂ ಕೂಡ ನಾವು ಗಳಿಸ್ಕೋಬೇಕು. ಸೊ ಅದಕ್ಕೆ ನಾವು ಶಕ್ಯರಾಗಿದ್ದೀವಿ. ವಿ ಆರ್ ಫಿಟ್ ಎನಫ್. ಸೊ ನಚಿಕೇತ ಈಸ್ ಫಿಟ್ ಎನಫ್ ಟು ರಿಸೀವ್ ದಿ ನಾಲೆಡ್ಜ್ ಆ್ಯಂಡ್ ಯಮಧರ್ಮರಾಜ ಹಿ ಈಸ್ ರೆಡಿ ಟು ಡೆಲಿವರ್ ದಿ ನಾಲೆಡ್ಜ್. ಯಮಧರ್ಮರಾಜ ಆ ವಿದ್ಯೆಯನ್ನು ಹಂಚೋದಕ್ಕೆ ಸಿದ್ಧನಾಗಿದ್ದಾನೆ. ಅದೇ ರೀತಿ ಇಲ್ಲಿ ನಚಿಕೇತ ಆ ವಿದ್ಯೆಯ ಸಂಪಾದನೆಗಾಗಿ ತಾನೊಬ್ಬ ಯೋಗ್ಯ ವಿದ್ಯಾರ್ಥಿ ಅನ್ನುವಂತೆ ಅಲ್ಲಿ ಯಮಧರ್ಮರಾಜನ ಮುಂದೆ ಬಹಳ ವಿನೀತ ಭಾವದಿಂದ ಆ ಜ್ಞಾನಕ್ಕಾಗಿ ಸಿದ್ಧನಾಗಿ ನಿಂತಿದ್ದಾನೆ. ಆ್ಯಂಡ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನರಕ. ನರಕಕ್ಕೆ ಯಮಪುರಿಗೆ ಬಂದಿದ್ದಾನೆ. ಸೊ ಅದನ್ನು, ಆ ಒಂದು ಚಿತ್ರಣವನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಆ ಯಮಪುರಿಯಲ್ಲಿ ನಚಿಕೇತ ಯಮಧರ್ಮರಾಜನ ಮುಂದೆ ವಿದ್ಯೆಗಾಗಿ ನಿಂತಿದ್ದಾನೆ. ಯಮಧರ್ಮರಾಜ ವಿದ್ಯೆಯನ್ನು ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಸಿದ್ಧನಾಗಿ ನಿಂತಿದ್ದಾನೆ. ಸೊ ಈ ಸಂದರ್ಭದಲ್ಲಿ ಆತ್ಮಜ್ಞಾನ ಅನ್ನುವಂತಹದ್ದು ನಚಿಕೇತವನ್ನು ಪ್ರವೇಶಿಸುತ್ತೆ. ಸೊ ದಿಸ್ ಈಸ್ ದಿ ಕಲ್ಪನೆ. ಆ ರೀತಿ ಕಲ್ಪನೆ ಮಾಡ್ಕೊಂಡು ನಾವು ಹೋಗಬೇಕಾಗಿದೆ. ಸೊ ಈಗ ಇಲ್ಲಿ ಯಮಧರ್ಮರಾಜ ಅವನಿಗೆ ಒಂದು ರಥರೂಪಕದ ಮೂಲಕ, ಅಂತಂದರೆ ಮೆಟಾಫರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ರೂಪಕ ಅಂತ ಕರಿತೀವಿ. ರೂಪಕ ಅಂತಂದರೆ ಒಂದು ಡ್ಯಾನ್ಸ್ ಡ್ರಾಮಾ ಅಂತೀವಲ್ಲ ನಾವು, ಆ ರೀತಿಯಲ್ಲಿ. ಸೊ ರಥದ ರೂಪಕದ ಮೂಲಕ ಅಂತಂದರೆ ಒಂದು ಆ ಒಂದು ಚಿತ್ರಣ ಮನಸ್ಸಿಗೆ ಸಂಪೂರ್ಣವಾಗಿ ನಮಗೆ ಸಿಗಬೇಕು ಅಂತಂದರೆ ಕೆಲವು ಕಲ್ಪನೆಗಳ ಮೂಲಕ ನಾವು ಹೋಗಬೇಕು. ಯಾಕೆಂದರೆ ನಮ್ಗೆ ಏನೊಂದೋ ಗೊತ್ತಿರೋದಿಲ್ಲ, ಗೊತ್ತಿಲ್ಲದೆ ಇರುವಂತಹದ್ದನ್ನು ನಾವು ತಿಳ್ಕೋಬೇಕು ಅಂತಂದಾಗ ಅಲ್ಲಿ ಒಂದು ಚಿತ್ರಣ ನಮಗೆ, ನಮ್ಮ ಮನಸ್ಸು ಅದನ್ನು ಕ್ಯಾಪ್ಚರ್ ಮಾಡುತ್ತೆ, ಮನಸ್ಸಿಗೆ ಹತ್ತಿರವಾಗುತ್ತೆ. ಏನೂ ಗೊತ್ತಿಲ್ಲ ಅಂತಂದಾಗ ಆ ಮನಸ್ಸು ಅದನ್ನು ಹಿಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಆಗ ರಥದ ರೂಪಕ ಅಂತಂದರೆ ನಾವು ಒಂದು ಡ್ಯಾನ್ಸ್ ಡ್ರಾಮನ್ನ ನೋಡಬೇಕಾದ್ರೆ ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀವಿ ಅಂತಂದರೆ ಅಲ್ಲಿ ತೋರಿಸುವಂತಹ ದೃಶ್ಯಗಳು ಅವುಗಳೆಲ್ಲ ನೋಡಿ ನಾವು ವಿ ಫಾಲೋ. ಸೊ ಆ ರೀತಿಯಲ್ಲಿ ಈ ಒಂದು ಮೆಟಾಫರ್, ಒಂದು ರಥವನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಂಡು ಯಮಧರ್ಮರಾಜ ಅವನಿಗೆ ಜ್ಞಾನವನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಸೊ ರಥರೂಪಕದ ಮೂಲಕ ಆಧ್ಯಾತ್ಮವನ್ನು ತಿಳಿಸುವಂತಹ ಪ್ರಯತ್ನವನ್ನು ಇಲ್ಲಿ ಯಮಧರ್ಮರಾಜ ಪ್ರಾರಂಭ ಮಾಡ್ತಾ ಇದ್ದಾನೆ. ಯಮಧರ್ಮರಾಜ ಹೇಳ್ತಾನೆ, ಆತ್ಮಾನಂ ರಥಿನಂ ವಿದ್ದಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ದಿ ಮನಃ ಪ್ರಗ್ರಹಮೇವ ಚ. ಇಂದ್ರಿಯಾಣಿ ಹಯಾನಾಹುಃ ವಿಷಯಾಂಸ್ತೇಷು ಗೋಚರಾನ್
ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಸಾಹುರ್ ಮನೀಷಿಣಃ. ಇಲ್ಲಿ ಒಂದು ರೂಪಕದ ಮೂಲಕ, ಅದು ರಥದ ರೂಪಕದ ಮೂಲಕ ಅಂತ ಹೇಳಿರೋದ್ರಿಂದ ನಾವು ಆ ಒಂದು ಕಂಪ್ಯಾರಿಸನ್ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಇಲ್ಲಿ ಯಮಧರ್ಮರಾಜ ಏನು ಹೇಳ್ತಾ ಇದ್ದಾನೆ, ಯಾವ ದೃಶ್ಯವನ್ನು ಕುರಿತು ನಚಿಕೇತನಿಗೆ ಅವನು ಹೇಳ್ತಾ ಇದ್ದಾರೆ, ಅದನ್ನು ನಾವು ಸಂಪೂರ್ಣವಾಗಿ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಸೊ ದಟ್ ಇದು ನಮಗೆ ಅನೇಕ ಭಗವದ್ಗೀತೆಯಲ್ಲಿ ಬರುವಂತಹ ಅನೇಕಗಳನ್ನು ಕೂಡ ಪರಿಚಯ ಮಾಡಿಕೊಡುತ್ತೆ. ಎಸ್ಪೆಷಲಿ ಕಠೋಪನಿಷತ್ತಿನ ಅನೇಕ ಮಂತ್ರಗಳು ಭಗವದ್ಗೀತೆಯಲ್ಲಿ ಪ್ರಯೋಗವಾಗಿದೆ. ಸೊ ಇಲ್ಲಿ ಅಂತಹ ಒಂದು ಕಂಪ್ಯಾರಿಸನ್ ಪ್ರಾರಂಭ ಮಾಡ್ತಾ ಇದ್ದಾರೆ. ಜೀವಾತ್ಮ ಅಂತ ಹೇಳಿದಾಗ ವೇದಾಂತ ಅವನನ್ನು ಸಂಸಾರಿ ಅಂತಲೇ ಕರೆಯುತ್ತೆ. ಸಂಸಾರಿ ಅಂತಂದ್ರೆ ಅವನು ಮದುವೆ ಆಗಿರಲೇಬೇಕು ಅಂತ ಏನಲ್ಲ. ಒಬ್ಬ ಜೀವ ಒಂದು ಜನ್ಮವನ್ನು ತಗೊಂಡು ಅವನಿಲ್ಲಿ ಬಂದಿದ್ದಾನೆ, ಈ ಲೋಕಕ್ಕೆ ಬಂದಿದ್ದಾನೆ, ಈ ಲೋಕಕ್ಕೆ ಅವನು ಬಂದಿದ್ದಾನೆ, ಅವನು ಹಿ ಈಸ್ ಎ ಮನುಷ್ಯ, ಅವನೊಬ್ಬ ಜೀವ ಅಂತ ಹೇಳಿದ ಕೂಡಲೇ ವೇದಾಂತ ಅವನನ್ನು ಕರೆಯದೆ ಹಿ ಈಸ್ ಎ ಸಂಸಾರಿ. ಬಿಕಾಸ್ ಆಫ್ಟರ್ ಕಮಿಂಗ್ ಟು ದಿಸ್ ವರ್ಲ್ಡ್ ಅನೇಕಗಳನ್ನು ಅವನು ಅಂಟಿಸ್ಕೋತಾ ಬರ್ತಾನೆ. ಸೋ ಮೆನಿ ಅಟ್ಯಾಚ್ಮೆಂಟ್ಸ್. ಇನ್ಫ್ಯಾಕ್ಟ್ ಅವನಿಲ್ಲಿ ಪ್ರಪಂಚಕ್ಕೆ ಬಂದ ಮೇಲೆ ಕೆಲವು ಲೌಕಿಕ ವಸ್ತುಗಳನ್ನು ಅವನು ಅಟ್ಯಾಚ್ ಆಗ್ತಾನೆ. ಬಟ್ ವೈಲ್ ಟೇಕಿಂಗ್ ದಿ ಬರ್ತ್, ಅವನು ಜನ್ಮ ಅಂತ ಹೇಳಿ ಜನ್ಮವನ್ನು ತಗೊಳ್ತಾ ಇರುವಂತಹ ಸಂದರ್ಭದಿಂದ ಅವನು ಹುಟ್ಟಿದಾನೆ ಅಂತ ಕೂಡಲೇ ಆ ದೇಹವನ್ನು ನಂದು ಅಂತ ಭಾವಿಸ್ತಾನೆ. ದಟ್ ಈಸ್ ದಿ ಫಸ್ಟ್ ಸಂಸಾರ, ಫಸ್ಟ್ ಅಟ್ಯಾಚ್ಮೆಂಟ್. ಅದರಿಂದ ಒಬ್ಬ ಜೀವಾತ್ಮ ಇಲ್ಲಿ ಭೂಮಿಗೆ ಬಂದಿದ್ದಾನೆ ಅಂದ ತಕ್ಷಣ ವೇದಾಂತ ಅವನನ್ನು ಸಂಸಾರಿ ಅಂತಲೇ ಕರೆಯುತ್ತೆ. ಹಿ ಈಸ್ ಎ ಸಂಸಾರಿ. ಸೊ ಇಲ್ಲಿ ಸಂಸಾರಿಯಾದಂತಹ ಆ ಜೀವನನ್ನ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಯು ಆರ್ ದಿ ಓನರ್ ಆಫ್ ಎ ರಥ, ನೀನೊಬ್ಬ ರಥದ ಮಾಲೀಕ ಅಂತ ಹೇಳ್ತಾ ಇದ್ದಾನೆ. ಸಂಸಾರಿಯಾದಂತಹ ಜೀವನನ್ನ ಯಮಧರ್ಮರಾಜ ರಥದ ಮಾಲೀಕ ಅಂತ ಹೇಳ್ತಾನೆ. ಇಲ್ಲಿ ಯಮಧರ್ಮರಾಜ ಅಂತಂದ್ರೆ ಉಪನಿಷತ್ ಋಷಿ ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಸೊ ಇಲ್ಲಿ ಈ ಮಂತ್ರದಲ್ಲಿ ಮಂತ್ರ ಏನು ಹೇಳ್ತಾ ಇದೆ, ಯಮಧರ್ಮರಾಜ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿರೋದ್ರಿಂದ ಐದರ್ ದಿಸ್ ಈಸ್ ದಿ ವರ್ಡ್ಸ್ ಆಫ್ ದಿ ಯಮಧರ್ಮರಾಜ ಆರ್ ದಿ ಉಪನಿಷತ್ ಋಷಿ ಮಂತ್ರದ ಮೂಲಕ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಮಂತ್ರದ ಪ್ರಕಾರ ಹೋದರೆ ಮಂತ್ರ ಹೇಳ್ತಾ ಇದೆ ಆ ಜೀವನನ ಕುರಿತು, ಯು ಆರ್ ಎ ಸಂಸಾರಿ ಅಂಡ್ ಆಲ್ಸೋ ನೀನೊಂದು ರಥದ ಮಾಲೀಕ ಅಂತ ಹೇಳ್ತಾ ಇದೆ. ಇಲ್ಲಿ ಯಾವುದು ರಥ, ರಥದ ಮಾಲೀಕ, ಜೀವನನ್ನ ನೀನೊಂದು ರಥದ ಮಾಲೀಕ ಅಂತ ಹೇಳಿದ್ರೆ ಆ ಜೀವ ಹೊಂದಿರುವಂತಹ ರಥ ಯಾವುದದು? ದೇಹವನ್ನು ಕುರಿತು ಇಲ್ಲಿ ವೇದಾಂತ ರಥ ಅಂತ ಹೇಳುತ್ತೆ. ಉಪನಿಷತ್ತು ಏನು ಹೇಳ್ತಾ ಇದೆ, ದಿ ಬಾಡಿ ಆಫ್ ದಿಸ್ ಜೀವಾತ್ಮ, ಜೀವಾತ್ಮನ ಈ ಶರೀರವನ್ನ ಇಲ್ಲಿ ರಥ ಅಂತ ಕರೆದಿದೆ. ಸೊ ದೇಹ ಇಸ್ ದಿ ರಥ. ಮತ್ತು ದೇಹ ಈಸ್ ಎನ್ ಅಟ್ಯಾಚ್ಮೆಂಟ್. ಜೀವನಿಗೆ ಈ ದೇಹ ಅನ್ನುವಂತಹದ್ದು ಇಟ್ ಈಸ್ ಎ ಟೂಲ್. ಆದರೆ ಅವನಿಗೆ ಗೊತ್ತಿಲ್ಲ. ಸೊ ಅವನು ಅದನ್ನು ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ದೇಹ ಅಂತ ತಿಳ್ಕೊಂಡಿದ್ದಾನೆ. ಅದೇ ರೀತಿ ಅನೇಕ ಉಪಾಧಿಗಳು ಅವೆಲ್ಲವನ್ನ ಅವನು ತನ್ನದು ಅಂತ ಭಾವಿಸಿದ್ದಾನೆ. ಆ ಅನೇಕ ಉಪಾಧಿಗಳು ಅಂತ ಹೇಳಿದಾಗ ವೇದಾಂತದಲ್ಲಿ ಅಂತಃಕರಣ ಅನ್ನುವಂತಹದ್ದು ಬಹಳ ಮುಖ್ಯವಾದ ಪದ. ಈವನ್ ದಿಸ್ ಅಂತಃಕರಣ ಅನ್ನುವಂತಹದ್ದು ಫಿಸಿಕಲಿ ಅಲ್ಲಿ ಅಂತಹ ಯಾವುದೇ ಒಂದು ಭಾಗ ಇಲ್ಲ ದೇಹದಲ್ಲಿ. ಅಂತಃಕರಣ ಅನ್ನುವಂತಹದ್ದು ದೇಹದಲ್ಲಿ ನಾವು ಹುಡುಕಿ ನೋಡಬಹುದಾ ಅಂತಂದ್ರೆ ಅಲ್ಲಿ ಆ ರೀತಿ ಹುಡುಕಿದ್ರೆ ಸಿಗುವಂತಹದ್ದಲ್ಲ. ಅದು ಬಹಳ ಸೂಕ್ಷ್ಮವಾಗಿ ಆ ದೇಹದಲ್ಲಿ ಇರುವಂತಹದ್ದು. ದೇಹದಲ್ಲಿ ಇದೆ ಅಂತಲೇ ನಾವು ಭಾವಿಸ್ಕೊತೀವಿ,
ಆದರೆ ಅದು ಎಲ್ಲಿದೆ ಅನ್ನುವಂತಹದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಏನು ಮಾಡ್ತಾರೆ, ಅಂತಃಕರಣ, ಇನ್ನರ್ ಎಕ್ವಿಪ್ಮೆಂಟ್. ಅಂತಹ ಅಂತಂದರೆ ಒಳಗಡೆ ಇರುವಂತಹದ್ದು ಅಂತ. ಇನ್ನರ್ ನಮ್ಮ ಒಳಗಡೆ ಇದೆ. ಯಾಕೆಂದರೆ ಹೊರಗಡೆ ಇದೆ ಅಂತಂದರೆ ಹೊರಗಡೆ ಇರುವಂತಹ ಅನೇಕಗಳನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಹದ ಒಳಗಡೆ ಇದೆ ಅಂತಂದಾಗ ನಮ್ಮ ಯಾವುದೇ ಇಂದ್ರಿಯಗಳು ಕೂಡ ನಮ್ಮ ದೇಹದ ಒಳಗೆ ಪ್ರವೇಶಿಸುವಂತಹ ಶಕ್ತಿಯನ್ನು ಹೊಂದಿಲ್ಲ. ಸೊ ಈ ಅಂತಃಕರಣ ಅನ್ನುವಂಥದ್ದು, ಈ ಒಂದು ಟೂಲ್ ಕೂಡ ಎಲ್ಲೋ ಹೊರಗಡೆ ಇದೆ ನಮ್ಮಿಂದ ಅಂತಂದ್ರೆ ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಇನ್ನೂ ಸಿಕ್ಕಿಲ್ಲ, ಅದು ಇದೆಯೋ ಇಲ್ವೋ, ಸೋ ಮೆನಿ ಕ್ವಶನ್ಸ್. ಸೊ ವೇದಾಂತ ಏನು ಮಾಡುತ್ತೆ, ನಿನಗೆ ಕ್ವಶನ್ಸೇ ಬರಬಾರ್ದು. ಸೊ ಇಟ್ ಈಸ್ ಅನ್ ಇನ್ನರ್ ಎಕ್ವಿಪ್ಮೆಂಟ್. ಅದು ನಿನ್ನ ಒಳಗಡೆ ಇದೆ. ಸೊ ಒಳಗಡೆ ಇರುವಂತಹದನ್ನು ಕೂಡ ನಾನು ಹುಡುಕಿ ನೋಡ್ತೀನಿ ಅಂತಂದಾಗ ಅಂತಹ ಮನುಷ್ಯನಲ್ಲಿ ಎ ಸೀಕರ್ ಹುಡ್ ಈಸ್ ಬಾರ್ನ್. ಅವನಲ್ಲಿ ಒಬ್ಬ ಸಾಧಕ ಅನ್ನುವಂತಹವನು ಹುಟ್ಕೋತಾನೆ. ಸೊ ಇಲ್ಲಿ ದೇಹ ಇಸ್ ದಿ ರಥ ಅಂಡ್ ನೀನು ಅದರ ಮಾಲೀಕ. ವೇದಾಂತ ನೀನು ರಥ ಓಡಿಸು ಅಂತ ಹೇಳಿಲ್ಲ, ಇದು ನಿನ್ನ ರಥ. ಹಾಗಾದ್ರೆ ಆ ರಥದ ಮಾಲೀಕ ನಾನು, ಬಟ್ ರಥ ಓಡಿಸೋನು ಯಾರು, ನನಗೊಬ್ಬ ಸಾರಥಿ ಬೇಕಲ್ವಾ. ಸೊ ಅದಕ್ಕೆ ವೇದಾಂತ ಏನು ಹೇಳುತ್ತೆ, ಮಂತ್ರ ಏನು ಹೇಳ್ತಾ ಇದೆ ಅಂತಂದ್ರೆ, ಬುದ್ಧಿಂತು ಸಾರಥಿಂ ವಿದ್ಧಿ. ಬುದ್ಧಿಯನ್ನ ಸಾರಥಿ ಅಂತ ತಿಳ್ಕೋ. ಸೊ ಬುದ್ಧಿ ಈಸ್ ದಿ ಸಾರಥಿ. ಈ ದೇಹ ಈಸ್ ಎ ರಥ. ಜೀವಾತ್ಮ ರಥದ ಮಾಲೀಕ. ಸೊ ಅವನು ಮಾಲೀಕನಾಗಿರೋದ್ರಿಂದ ಅವನು ಬಂದು ರಥದಲ್ಲಿ ಕೂತ್ಕೋತಾನಷ್ಟೇ. ಬಿಕಾಸ್ ಹಿ ಈಸ್ ದಿ ಓನರ್. ಅವನು ಯಜಮಾನ, ರಥದ ಯಜಮಾನ. ಸಾರಥಿ ಈಸ್ ಎ ಸರ್ವೆಂಟ್. ಸೊ ರಥದಲ್ಲಿ ಬಂದು ಜೀವಾತ್ಮ ಕೂತ್ಕೋತಾನೆ. ರಥ ಓಡಿಸುವಂತ ಅವನು ಯಾರು ಅಂತಂದ್ರೆ ಇಟ್ ಈಸ್ ದಿ ಬುದ್ಧಿ. ಆ ಬುದ್ಧಿ ಅನ್ನುವಂತಹದ್ದು ರಥವನ್ನು ಓಡಿಸುತ್ತೆ. ಹಿ ಇಸ್ ದಿ ಸಾರಥಿ. ಬುದ್ಧಿ ಇಸ್ ದಿ ಸಾರಥಿ. ಮತ್ತು ಸಾರಥಿ ರಥವನ್ನು ಓಡಿಸ್ಬೇಕು ಅಂತಂದ್ರೆ ಅವನ ಕೈನಲ್ಲಿ ಲಗಾಮ್ ಇರಬೇಕು. ಸೊ ಇಲ್ಲಿ ಮನಸ್ಸು ಇಸ್ ದಿ ಕಡಿವಾಣ. ಮನಃ ಪ್ರಗ್ರಹ ಮೇವಚ. ಮನಸ್ಸನ್ನ ಕಡಿವಾಣ ಅಂತ ತಿಳ್ಕೋ. ಇದು ಉಪನಿಷತ್ನ ಅದ್ಭುತವಾದಂತಹ ಕಲ್ಪನೆ. ಯಾಕೆ ಅಂತಂದ್ರೆ ಇಲ್ಲಿ ರೂಪಕದ ಮೂಲಕ ಅವನು ವಿವರಿಸ್ತಾ ಇದ್ದಾನೆ ಅಂತಂದ್ರೆ, ಇದು ಈ ರೂಪಕದ ಕಲ್ಪನೆ ಇಲ್ಲದೆ ಹೋದ್ರೆ ನಮ್ಗೆ ಇದು ಯಾವುದು ಅರ್ಥ ಆಗ್ತಾ ಇರಲಿಲ್ಲ. ಆ ರೂಪಕ ಅಂತ ಹೇಳಿದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಒಂದು ರಥ ಅಂದ ತಕ್ಷಣ ನಾವು ರಥವನ್ನು ನೋಡಿರ್ತೀವಿ. ಒಬ್ಬ ಯಜಮಾನ ಅಲ್ಲಿ ರಥದಲ್ಲಿ ಕೂತಿರ್ತಾನೆ. ಅವನೊಬ್ಬ ಮಹಾರಾಜ ಆಗಿರಬಹುದು, ಏನೇ ಆಗಿರಬಹುದು, ಒಬ್ಬ ರಥದ ಯಜಮಾನ ಆರಾಮ್ಸೆ ಅವನು ಕೂತಿರ್ತಾನೆ. ಅರ್ಜುನ ಕೂತಿರ್ತಾನಲ್ಲ, ಆ ರೀತಿ ಕೂತಿರ್ತಾನೆ. ಸೊ ಇದನ್ನೆಲ್ಲ ನಾವು ಇಮ್ಯಾಜಿನ್ ಮಾಡಿಕೊಂಡಾಗ ಇಟ್ ಈಸ್ ವೆರಿ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಮಂತ್ರ ಈಸ್ ಆಕ್ಚುಯಲಿ ಡೆಲಿವರಿಂಗ್. ಯಾವ ಜ್ಞಾನವನ್ನು ಇದು ನಮಗೆ ಕೊಡ್ತಾ ಇದೆ ಅನ್ನುವಂತಹದ್ದು ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಈ ಉಪನಿಷತ್ ಈ ಒಂದು ಮೆಟಾಫರ್ ಮೂಲಕ ಅಂತಂದ್ರೆ ರೂಪಕದ ಮೂಲಕ ಇದು ಹೇಳ್ತಾ ಇದೆ. ಇಂದ್ರಿಯಗಳು, ಇಂದ್ರಿಯಾಣಿ. ಸೊ ಇಂದ್ರಿಯಗಳು ತಕ್ಷಣ ನಮಗೆ ಗೊತ್ತಾಗಬೇಕು. ದೇರ್ ಆರ್ 10 ಇಂದ್ರಿಯಾಸ್. 10 ಇಂದ್ರಿಯಗಳಿದೆ. ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ, ಒಟ್ಟು 10 ಇಂದ್ರಿಯಗಳು ನಮಗಿದೆ. ಸೊ ಈ 10 ಇಂದ್ರಿಯಗಳು ಈ ರಥಕ್ಕೆ 10 ಕುದುರೆಗಳ ತರ ಅದು ಅಂತ ಉಪನಿಷತ್ ಹೇಳ್ತಾರೆ. ಒಂದು ರಥದಲ್ಲಿ ಎಷ್ಟು ಬೇಕಾದ್ರೂ ಕುದುರೆಗಳಿರಬಹುದು, ಆದರೆ ಇಲ್ಲಿ 10 ಕುದುರೆಗಳನ್ನ ಹೊಂದಿರುವಂತಹ ರಥ, ಶ್ರೇಷ್ಠವಾದ ರಥ. 10 ಕುದುರೆಗಳನ್ನು ಹೊಂದಿದೆ ನಮ್ಮ ದೇಹ. ಸೊ 10 ಕುದುರೆಗಳನ್ನು ಹೊಂದಿರುವಂತಹ ರಥ ಇದು ನಮ್ಮದು. ಸೊ ಆ 10 ಕುದುರೆಗಳು ಯಾವುದು ಅಂತಂದ್ರೆ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳು ಸೇರಿ ಒಟ್ಟು 10 ಇಂದ್ರಿಯಗಳು ಈ ನಮ್ಮ ರಥದ ಕುದುರೆಗಳು. ಈಗ ರಥದಲ್ಲೆಲ್ಲ ರೆಡಿ ಆಯಿತು. ರಥದ ಯಜಮಾನ ಇದ್ದಾನೆ, ರಥಕ್ಕೊಬ್ಬ ಸಾರಥಿ ಬುದ್ಧಿ, ಮತ್ತು ಮನಸ್ಸು ಇಸ್ ದಿ ಕಡಿವಾಣ.
ಲಗಾಮ್ ಅದು ರೆಡಿ ಆಗೋಯ್ತು. ಇಂದ್ರಿಯಗಳು 10 ಇಂದ್ರಿಯಗಳು ಆ ಕುದುರೆಗೆ, ಆ ರಥಕ್ಕೆ ಕಟ್ಟಿದ್ದಾರೆ. ಈಗ ಒಂದು ಮಾರ್ಗದಲ್ಲಿ ಅದು ಸಂಚರಿಸಬೇಕು, ಕುದುರೆ ಆ ರಥ ಓಡಬೇಕು. ಸೊ ಈ ರೂಪಕದಲ್ಲಿ ತಿಳಿಸಿರುವಂತಹ ರಥ ಯಾವ ಮಾರ್ಗದಲ್ಲಿ ಓಡುತ್ತೆ? ಸೊ ಅದನ್ನ ಶಬ್ದ, ರೂಪ, ಸ್ಪರ್ಶ, ರಸ, ಗಂಧ ಇವುಗಳು 5 ಬೇರೆ ಬೇರೆ ಮಾರ್ಗಗಳು. ಈ ಮಾರ್ಗಗಳಲ್ಲಿ ರಥ ಸಂಚರಿಸುತ್ತೆ. ಸೊ ಹೀಗೆ ಜೀವ ಅಂತಂದಾಗ ಅವನಿಗೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಇವೆಲ್ಲ ಅವನಲ್ಲಿ ಇರುತ್ತೆ. ಒಬ್ಬ ಜೀವನಲ್ಲಿ ಈ ರೀತಿ ಇವೆಲ್ಲ ಇರೋದ್ರಿಂದ ಇಂದ್ರಿಯಗಳಿದೆ, ಮನಸ್ಸಿದೆ, ಬುದ್ಧಿ ಇದೆ, ಅವನಿಗೊಂದು ಶರೀರ, ಅಂತಃಕರಣ ಇವೆಲ್ಲ ಅವನಿಗೆ ಸಿಕ್ಕಿರೋದ್ರಿಂದ, ಈ ಎಲ್ಲ ಕಾರಣಗಳಿಂದ ಅವನು ತಪ್ಪಿಸ್ಕೊಳ್ಳಕ್ಕಾಗದೆ ಹಿ ಬಿಕಮ್ಸ್ ದಿ ಭೋಕ್ತ. ಅವನು ಅನೇಕಗಳನ್ನ ಅನುಭವಿಸಬೇಕಾಗಿ ಬಂದಿರುವಂತಹವನು. ಸೊ ಹಿ ಇಸ್ ದಿ ಭೋಕ್ತ. ಒನ್ಸ್ ಅಗೇನ್ ಭೋಕ್ತ ಅಂತಂದ್ರೆ ಹಿ ಇಸ್ ಎ ಸಂಸಾರಿ. ಅನೇಕ ಅಟ್ಯಾಚ್ಮೆಂಟ್ಸ್ಗಳು ಅವುಗಳನ್ನೆಲ್ಲ ಅನುಭವಿಸ್ತಾನೆ ಅವನು. ಹಿ ಇಸ್ ಅ ಭೋಕ್ತ. ಅವನನ್ನ ಈಗಾಗಲೇ ಭೋಕ್ತ ಅಂತ ಕರೆದಿರೋದ್ರಿಂದ ಈಸ್ ಅ ಕರ್ತ ಆಲ್ಸೋ. ಮತ್ತು ಈ ಮಂತ್ರದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಈ ಆತ್ಮ ಅನ್ನುವಂತಹ ಪದ ಬಂದಾಗ ಒಂದು ಕಡೆ ಜೀವಾತ್ಮನನ್ನ ಆತ್ಮ ಅಂತ ಕೂಡ ಹೇಳುತ್ತೆ ಮಂತ್ರ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ದೇಹವನ್ನು ಕುರಿತು ಆತ್ಮ ಅಂತ ಕೂಡ ಕರೆಯುತ್ತೆ. ಅಂತಂದ್ರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ಅವನು ತನ್ನ ದೇಹದೊಂದಿಗೆ ಎಷ್ಟು ಅಟ್ಯಾಚ್ ಆಗಿರ್ತಾನೆ ಅದನ್ನು ಅರ್ಥ ಮಾಡಿಕೊಂಡು ಒಂದು ಸಂದರ್ಭದಲ್ಲಿ ಆತ್ಮ ಅಂತಂದಾಗ ಅವನನ್ನು ಜೀವಾತ್ಮ ಅಂತ ಹೇಳುತ್ತೆ. ಮತ್ತೊಂದು ಸಂದರ್ಭದಲ್ಲಿ ಆತ್ಮ ಅಂತಂದಾಗ ಅವನ ದೇಹವನ್ನು ಕುರಿತು ಆತ್ಮ ಅಂತ ಕೂಡ ಕರೆಯುತ್ತೆ. ಬಟ್ ಆಕ್ಚುಲಿ ಆತ್ಮ ಇಸ್ ಎ ಟೋಟಲಿ ಡಿಫರೆಂಟ್ ವರ್ಡ್. ಆತ್ಮ ಈಸ್ ನನ್ ಆಫ್ ದಿಸ್. ಜೀವಾತ್ಮನೂ ಅಲ್ಲ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ದಿ ಬಾಡಿ ಆಲ್ಸೋ. ಬಟ್ ಈ ಮಂತ್ರದಲ್ಲಿ ಕೆಲವು ಸಂದರ್ಭಗಳು ಯಾವ ರೀತಿ ಬರುತ್ತೆ ಅಂತಂದರೆ, ಆತ್ಮ ಅನ್ನುವಂತಹ ಪದ ಅಲ್ಲಿ ಉಪಯೋಗಿಸಿರೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದರ ಪೂರ್ಣ ಅರ್ಥ ನಮಗೆ ಸಿಗುತ್ತೆ. ಸೊ ಇಲ್ಲಿ ಆತ್ಮಾನಂ ರತಿನಂ ವಿದ್ಧಿ. ಸೊ ಇಲ್ಲಿ ವಿದ್ಯೆ ಅನ್ನುವಂತಹದ್ದು ಅಂತಂದ್ರೆ, ವಿದ್ಯೆ ಅಂತಂದ್ರೆ ನೋ ದಿಸ್, ತಿಳ್ಕೋ, ಅರ್ಥ ಮಾಡ್ಕೋ. ಈ ಆತ್ಮನನ್ನ ಒಂದು ರಥ ಅಂತ ನೀನು ತಿಳ್ಕೋ ಅಂತ ಇಲ್ಲಿ ಮಂತ್ರ ಪ್ರಾರಂಭ ಆಗಿದೆ. ಸೊ ಈ ಸಂದರ್ಭದಲ್ಲಿ ದೇಹವನ್ನು ಕುರಿತು ಇಲ್ಲಿ ಆತ್ಮ ಅಂತ ಹೇಳಿರುವಂತಹದ್ದು. ಆತ್ಮಾನಂ ರಚಿನಂ ವಿದ್ಧಿ. ಈ ಆತ್ಮನನ್ನ ಒಂದು ರಥ ಅಂತ ನೀನು ಅರ್ಥ ಮಾಡ್ಕೋ. ಬಟ್ ಆತ್ಮ ಈಸ್ ಜೀವಾತ್ಮ ಆಲ್ಸೋ, ಇಂಡಿವಿಜುವಲ್ ಸೋಲ್ ಅಂತ ನಾವು ಹೇಳ್ತೀವಿ. ದ ಸೋಲ್ ಈಸ್ ಲೈಕ್ ಎ ರತಿ. ಅಗೇನ್ ರಥ ಈಸ್ ಡಿಫರೆಂಟ್, ರತಿ ಈಸ್ ಡಿಫರೆಂಟ್. ರಥ ಈಸ್ ಎ ವೆಹಿಕಲ್, ರತಿ ಈಸ್ ದಿ ಓನರ್ ಆಫ್ ದಿ ವೆಹಿಕಲ್. ಸೊ ಇಲ್ಲಿ ಆತ್ಮ ಅನ್ನುವಂತಹದ್ದು ಒಂದು ಸಂದರ್ಭದಲ್ಲಿ ರಥ ಅಂತ ಹೇಳುತ್ತೆ, ಮತ್ತೊಂದು ಸಂದರ್ಭದಲ್ಲಿ ರತಿ ಅಂತ ಕೂಡ ಹೇಳ್ತಾ ಇದೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೊಂಡು ಫಾಲೋ ಮಾಡಬೇಕು. ಸೊ ಇಲ್ಲಿ ರತಿ ಅಂತಂದ್ರೆ ರಥದ ಯಜಮಾನ, ದ ಓನರ್ ಆಫ್ ದಿ ಚಾರಿಯೇಟ್, ಓನರ್ ಆಫ್ ದಿ ರಥ. ಅಂಡ್ ಶರೀರಂ ರಥಮೇವತು. ಈ ಶರೀರ ಅನ್ನುವಂತಹದ್ದು ನಿನಗೆ ಸಿಕ್ಕಿರುವಂತಹ ಈ ಶರೀರ, ಇಟ್ ಈಸ್ ದಿ ರಥ, ದೇಹ. ಆ ದೇಹವನ್ನು ರಥ ಅಂತ ತಿಳ್ಕೋ. ಸೊ ಜೀವಾತ್ಮನ ದೇಹ ಇಸ್ ದಿ ರಥ. ಅಂಡ್ ಆ ರಥದ ಓನರ್ ಹಿ ಸಿಟ್ಸ್ ಇನ್ ದಟ್ ರಥ ಆಸ್ ಟ್ರಾವೆಲರ್. ಅಂತಂದ್ರೆ ರಥದಲ್ಲಿ ಯಾಕೆ ಕೂತ್ಕೊಳ್ಳೋದು ಅಂತಂದ್ರೆ ಒಂದು ಪ್ರಯಾಣವನ್ನು ಮಾಡೋದಕ್ಕೆ. ಸೊ ಹಿ ಈಸ್ ಎ ಪ್ರಯಾಣಿಕ ಆಲ್ಸೋ. ಸೊ ರಥದಲ್ಲಿ ಅವನು ಕುಳಿತು ಪ್ರಯಾಣವನ್ನು ಮಾಡೋದ್ರಿಂದ ಹಿ ಈಸ್ ಎ ಟ್ರಾವೆಲರ್ ಆಲ್ಸೋ. ಸೊ ಅವನ ದೇಹ ಈಸ್ ದಿ ರಥ and he is the owner of the ratha, plus he is a traveler.
ಇಲ್ಲಿ ರಥ ಅಂತ ಹೇಳ್ತಾ ಇರುವಂತಹದ್ದನ್ನ ಅವನ ಶರೀರವನ್ನು ಕುರಿತು ಹೇಳಿರುವುದು. ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ. ಸೊ ಈ ರಥವನ್ನು ಓಡಿಸ್ತಾ ಇರುವಂತಹ ಸಾರಥಿ ಯಾರು ಅಂತಂದ್ರೆ ಅದು ನಿನ್ನ ಬುದ್ಧಿ. ಸೊ ರಥದ ಒಡೆಯ ಇಸ್ ಟೋಟಲಿ ಡಿಫರೆಂಟ್ ಫ್ರಮ್ ದಿ ಸಾರಥಿ. ಸೊ ಇಲ್ಲಿ ಶರೀರಿ ಇಸ್ ಡಿಫರೆಂಟ್ ಅಂಡ್ ದಿ ಸಾರಥಿ ಇಸ್ ಡಿಫರೆಂಟ್. ಸೊ ರಥದ ಒಡೆಯ ಒಬ್ಬ ಇರ್ತಾನೆ, ಅವನು ಬೇರೆ, ಮತ್ತು ರಥವನ್ನು ಓಡಿಸುವಂತಹ ಸಾರಥಿ ಅವನು ಬೇರೆ, ಅವರಿಬ್ಬರು ಬೇರೆ ಬೇರೆ. ಬುದ್ಧಿಯನ್ನ ಸಾರಥಿ ಅಂತ ಕರೆದಿರೋದ್ರಿಂದ ಮತ್ತು ಶರೀರವನ್ನ ಇವನು ಹೊಂದಿರೋದ್ರಿಂದ ಹಿ ಈಸ್ ಎ ಜೀವಾತ್ಮ. ಸೊ ಈ ಅರ್ಥದಲ್ಲಿ ಬುದ್ಧಿ ಈಸ್ ಡಿಫರೆಂಟ್, ಸಾರಥಿ ಈಸ್ ಡಿಫರೆಂಟ್, ಜೀವಾತ್ಮ ಈಸ್ ಡಿಫರೆಂಟ್. ಇಲ್ಲಿ ಬುದ್ಧಿಯನ್ನ ಸಾರಥಿ ಅಂತ ಉಪನಿಷತ್ ಮಂತ್ರ ಕರೀತಾ ಇದೆ. ಸೊ ಸಾರಥಿ ಈ ಒಂದು ರಥವನ್ನು ಓಡಿಸುವಾಗ ಅವನು ತನ್ನ ಕೈಯಲ್ಲಿ ಒಂದು ಕೈನಲ್ಲಿ ಚಾಟಿ ಹಿಡ್ಕೊಂಡಿರ್ತಾನೆ, ಮತ್ತೊಂದು ಕೈನಲ್ಲಿ ಲಗಾಮ್ ಹಿಡ್ಕೊಂಡಿರ್ತಾನೆ. ಸೊ ಇಲ್ಲಿ ಈ ರಥವನ್ನು ಓಡಿಸ್ತಾ ಇರುವಂತಹ ಸಾರಥಿಯ ಕೈಯಲ್ಲಿ ಲಗಾಮ್ ಇದೆ, ಕಡಿವಾಣಗಳಿದೆ. ಕಡಿವಾಣಗಳು ಯಾಕೆ ಅಂತಂದ್ರೆ ಟು ಕಂಟ್ರೋಲ್ ದಿ ಹಾರ್ಸಸ್. ಆ ರಥಕ್ಕೆ ಹಾರ್ಸ್ಗಳನ್ನೆಲ್ಲ ಕಟ್ಟಿದ್ದಾರೆ, ಕುದುರೆಗಳನ್ನು ಕಟ್ಟಿದ್ದಾರೆ. ಕುದುರೆ ಓಡ್ತಾ ಇದೆ ಮಾರ್ಗದಲ್ಲಿ. ಆ ಓಡಬೇಕಾದ್ರೆ ಎಲ್ಲಿ ತಿರುಗಬೇಕು, ಎಲ್ಲಿ ನಿಧಾನಕ್ಕೆ ಹೋಗಬೇಕು, ಎಲ್ಲಿ ಮತ್ತಷ್ಟು ಫಾಸ್ಟಾಗಿ ಹೋಗಬೇಕು, ಯಾವ ಕಡೆ ಅದು ಬಲಕ್ಕೆ ತಿರುಗಬೇಕಾ ಎಡಕ್ಕೆ ತಿರುಗಬೇಕಾ, ಹೀಗೆ ಓಡ್ತಾ ಇರುವಂತಹ ರಥವನ್ನು ನಿಯಂತ್ರಿಸಬೇಕು. ರಥ ಓಡ್ತಾ ಇದೆ ಅಂತಂದಾಗ ಮಾತ್ರ ಅದರ ನಿಯಂತ್ರಣದ ಬಗ್ಗೆ ಮಾತನಾಡುವಂತಹದ್ದು. ಸೊ ಓಡ್ತಾ ಇರುವಂತಹ ರಥವನ್ನು ನಿಯಂತ್ರಿಸಬೇಕು ಅಂತಂದ್ರೆ ಸಾರಥಿಯ ಕೈನಲ್ಲಿ ಲಗಾಮ್ ಇರಬೇಕು. ಸೊ ಇಲ್ಲಿ ಕುದುರೆಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಥ್ರೂ ಲಗಾಮ್ಗಳು, ಕಡಿವಾಣ ಅಂತ ಕೂಡ ಕರೀತಿರೋದನ್ನ. ಸೊ ಲಗಾಮ್ಗಳು ಅಂತಂದ್ರೆ ಅದನ್ನ ಮನಸ್ಸು ಅಂತ ನೀನು ತಿಳ್ಕೋ, ಮನಃ ಪ್ರಗ್ರಹ ಮೇವಚ. ಸೊ ಇಲ್ಲಿ ಪ್ರಗ್ರಹ ಅಂತಂದ್ರೆ ಕಡಿವಾಣಗಳು, ಈ ಅರ್ಥವನ್ನ ಕೊಡುತ್ತೆ. ಸೊ ಮನಸ್ಸನ್ನ ಇಲ್ಲಿ ಕಡಿವಾಣಗಳಿಗೆ ಹೋಲಿಕೆ ಮಾಡಲಾಗಿದೆ. ರಥದ ಯಜಮಾನ ಇಸ್ ದಿ ಜೀವಾತ್ಮ. ಸೊ ಜೀವಾತ್ಮ ಅಂತಂದ್ರೆ ದೇಹ. ಇದೆಲ್ಲ ಮತ್ತೆ ಮತ್ತೆ ಯಾಕೆ ಇಲ್ಲಿ ಅಷ್ಟೊಂದು ರಿಪಿಟೇಷನ್ಸ್ ಅಂತಂದ್ರೆ ಎಲ್ಲೂ ಕೂಡ ನಾವು ಮರಿಬಾರ್ದು. ಆ ರಥ ಅನ್ನುವಂತಹ ಪದ ಬಂದಾಗ ಇಟ್ ಈಸ್ ಜೀವಾತ್ಮ ಅಂಡ್ ಇಟ್ ಈಸ್ ದಿ ಬಾಡಿ, ಎರಡೂವೆ. ಸೊ ಎಲ್ಲಿ ಜೀವಾತ್ಮ ಅಂತ ಹೇಳಬೇಕು, ಎಲ್ಲಿ ಬಾಡಿ ಅನ್ನುವಂತಹದ್ದು ಹೇಳಬೇಕು, ಅದು ನಮಗೆ ಬೇಗ ಅರ್ಥ ಆಗಬೇಕು. ಹಾಗಾಗಿ ಒಂದು ಸ್ವಲ್ಪ ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ರಿಪಿಟೇಷನ್ಸ್ ಇರುತ್ತೆ. ಸೊ ಜೀವಾತ್ಮ ಅಂತಂದ್ರೆ ದೇಹ ಮತ್ತು ಬುದ್ಧಿಯನ್ನ ಸಾರಥಿ ಅಂತ ಕರೆದಿರುವಂತಹದ್ದು. ಕುದುರೆಗಳನ್ನು ನಿಯಂತ್ರಿಸ್ತಾ ಇರುವಂತಹ ಲಗಾಮುಗಳು ಅಂತಂದ್ರೆ ಇಟ್ ಈಸ್ ದಿ ಮೈಂಡ್, ಮನಸ್ಸು. ಆಕ್ಚುಲ್ ಆಗಿ ಇಲ್ಲಿ ಇಂದ್ರಿಯಾಣಿ ಅಂತಂದ್ರೆ ಕುದುರೆಗಳು ಅಂತ ಆ ಇಂದ್ರಿಯಗಳಿಗೆ ಹೇಳಿರೋದ್ರಿಂದ ಯಾವ ರೀತಿಯಲ್ಲಿ ಅದನ್ನ ಆ ರೀತಿ ಕಂಪೇರ್ ಮಾಡಿದರೆ, ಇಂದ್ರಿಯಾಣಿ ಹಯಾನಾಹು. ಸೊ ಹಯಾನ ಅಂತಂದ್ರೆ ಕುದುರೆಗಳು. ದಿ ಸೆನ್ಸ್ ಆರ್ಗನ್ಸ್ ಆರ್ ಕಂಪೇರ್ಡ್ ಆಸ್ ಹಾರ್ಸಸ್. ಸೆನ್ಸ್ ಆರ್ಗನ್ಸ್ ಅಂತಂದಾಗ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು. ಸೊ ದೀಸ್ ಪುಟ್ ಟುಗೆದರ್ 10. ಸೊ ಒಟ್ಟು 10 ಕುದುರೆಗಳಿವೆ, 10 ಇಂದ್ರಿಯಗಳು ಅಂಡ್ 10 ಕುದುರೆಗಳು. ಈ 10 ಕುದುರೆಗಳು ಅಂತ ಆ ರಥಕ್ಕೆ ಏನು ಕಟ್ಟಿದ್ದಾರೆ, ದೇ ಆರ್ ನಥಿಂಗ್ ಬಟ್ ಅವರ್ ಸೆನ್ಸಸ್. ಸೊ ವಿಷಯಾಂಸ್ತೇಷು ಗೋಚರಾನ್. ಸೊ ಈ ರಥ ಸಾಗಬೇಕು, ಕುದುರೆಯ ಗಾಡಿ ಓಡಬೇಕು, ರಥ ಚಲಿಸಬೇಕು. ಸೊ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು ಒಂದು ಮಾರ್ಗದಲ್ಲಿ ಅದು ಸಂಚರಿಸಬೇಕು, ಆಗ ಕುದುರೆಗಳು ಓಡ್ತಾ ಇದೆ. ಬಟ್ ಈ ಕುದುರೆಗಳು ಓಡೋದಕ್ಕೆ ನಾವು ಮಾರ್ಗಗಳನ್ನು ನೋಡ್ಬೋದು. ಆದರೆ ಇಲ್ಲಿ ದೇಹವನ್ನ ರಥ, ಬುದ್ಧಿಯನ್ನ ಸಾರಥಿ, ಮನಸ್ಸನ್ನ ಲಗಾಮು ಮತ್ತು ಇಂದ್ರಿಯಗಳನ್ನ ಕುದುರೆ ಅಂತ ಕರೆದಿರೋದ್ರಿಂದ ಈ ಕುದುರೆಗಳು ಅಂತಂದ್ರೆ ನಮ್ಮ ಇಂದ್ರಿಯಗಳು ಓಡುವಂತಹ
ಮಾರ್ಗಗಳು ಯಾವುದು? ಇಟ್ ಈಸ್ ಕಾಲ್ಡ್ ದಿ ವಿಷಯಾಸ್, ಸೆನ್ಸ್ ಆಬ್ಜೆಕ್ಟ್ಸ್. ದೇ ಆರ್ ಕಾಲ್ಡ್ ದಿ ಸೆನ್ಸ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ದಿ ರೋಡ್ಸ್. ಸೊ ಹೀಗೆ ಅಂತಹ ಮಾರ್ಗದಲ್ಲಿ ಈ ಒಂದು ರಥ ಓಡುತ್ತೆ. ದೇಹ ಅನ್ನುವಂತಹ ರಥ ಓಡ್ತಾ ಇದೆ. ಸೊ ಈ ರಥ ಓಡಬೇಕು ಅಂತಂದರೆ ಬಿಕಾಸ್ ಇಂದ್ರಿಯಗಳು ಕುದುರೆಗಳ ಥರ ಆ ರಥಕ್ಕೆ ಕಟ್ಟಿದೆ. ಆ ಇಂದ್ರಿಯಗಳು ಈ ವಿಷಯ ಅನ್ನುವಂತಹ ಮಾರ್ಗದಲ್ಲಿ ಅವು ಓಡ್ತಾ ಇದೆ ಅಂತಂದರೆ ಪ್ರಪಂಚಕ್ಕೆ ಅವುಗಳು ನುಗ್ಗುತ್ತಾ ಇದೆ. ಇಂದ್ರಿಯಗಳು ಪ್ರಪಂಚಕ್ಕೆ ನುಗ್ಗುತ್ತಾ ಇವೆ. ಅದನ್ನು ಇಲ್ಲಿ ಹೇಳ್ತಾ ಇರುವಂತಹದ್ದು. ಸೊ ಇಂದ್ರಿಯಗಳು ಅಂದ ತಕ್ಷಣ ನಮಗೆ ವೇದಾಂತದಲ್ಲಿ ನಾವು ಅನೇಕ ಬಾರಿ ಕೇಳಿರ್ತೀವಿ, ಇಂದ್ರಿಯಗಳ ರಚನೆನೇ ಅವುಗಳು ಮುಂದಕ್ಕೆ ಓಡುವಂತಹದ್ದು. ಅಂತರ್ಮುಖಿ ಆಗೋದಕ್ಕೆ ಅವಕ್ಕೆ ಬರೋದಿಲ್ಲ ಅಂತಂದ್ರೆ ಹಿಂತಿರುಗಿ ಒಳಕ್ಕೆ ಬರೋದಕ್ಕೆ ಗೊತ್ತಿಲ್ಲ, ಹೊರಕ್ಕೆ ಹೋಗೋದಕ್ಕೆ ಮಾತ್ರ ಆ ಇಂದ್ರಿಯಗಳು ಕಲ್ತಿರುವಂತಹದ್ದು. ಸೊ ಹೊರಕ್ಕೆ ಹೋಗುವಂತಹದ್ದನ್ನ ಕಲ್ತಿರೋ ಇಂದ್ರಿಯಗಳು ಹೊರಕ್ಕೆ ಹೋಗಬೇಕು ಅಂತಂದ್ರೆ ಏನು ಮಾಡಬೇಕು? ಅವು ಪ್ರಪಂಚವನ್ನು ನೋಡಬೇಕು. ನಮ್ಮ ಇಂದ್ರಿಯಗಳು ಪ್ರಪಂಚವನ್ನು ಕಂಡೊಡನೆ ಆ ಪ್ರಪಂಚದಲ್ಲಿ ನಾಗಾಲೋಟದಲ್ಲಿ ಈ ಕುದುರೆಗಳೆಲ್ಲ ಓಡುತ್ತೆ. ಪ್ರಪಂಚದಲ್ಲಿ ಅಂತಹದ್ದು ಏನಿದೆ ಅಂತ ಹೇಳಿ ಈ ಕುದುರೆಗಳು ನಾಗಾಲೋಟದಲ್ಲಿ ಅಲ್ಲಿ ಓಡ್ತಾ ಇದೆ. ನಾಗಾಲೋಟದಲ್ಲಿ ಅದು ಓಡ್ತಾ ಇದೆ ಅನ್ನುವ ಕಾರಣದಿಂದ ಇಲ್ಲಿ ಕಡಿವಾಣಗಳು ಬೇಕೇ ಬೇಕು. ಯಾಕೆಂದ್ರೆ ನಿಯಂತ್ರಿಸಬೇಕು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ನಾಗಾಲೋಟದಲ್ಲಿ ಓಡ್ತಾ ಇದೆ ಅಂತಂದ್ರೆ ಅದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಕಡಿವಾಣ. ಓಡ್ತಾ ಇರುವಂತಹ ಇಂದ್ರಿಯಗಳನ್ನು ದ ಸೇಮ್ ಮೈಂಡ್, ಇನ್ಫ್ಯಾಕ್ಟ್ ಮೈಂಡ್ ಈಸ್ ಆಲ್ಸೋ ಸೂಕ್ಷ್ಮ ಇಂದ್ರಿಯ. ಮತ್ತು ಈ ಇಂದ್ರಿಯಗಳು ಮಾತ್ರ ಹಿಂಗೆ ಪ್ರಪಂಚದಲ್ಲಿ ಓಡ್ತಾ ಇದೆಯಾ ಅಂತಂದ್ರೆ ಈವನ್ ಮೈಂಡ್ ಕೂಡ ಅದೇ ಅಭ್ಯಾಸ ಮಾಡಿಕೊಂಡಿದೆ. ಆದರೂ ಕೂಡ ಇಲ್ಲಿ ಮನಸ್ಸಿಗಿನ್ನ ಒಂದು ಕಡಿವಾಣ ಅಂತ ಹೇಳಿ ಕರೆದಿರೋದ್ರಿಂದ ಅದೇ ಮನಸ್ಸನ್ನು ನಾವು ಉಪಯೋಗಿಸ್ಕೋಬೇಕೀಗ. ಸೊ ಸೂಕ್ಷ್ಮವಾದ ಈ ಮನಸ್ಸನ್ನು ಉಪಯೋಗಿಸ್ಕೊಂಡು ನಾಗಾಲೋಟದಲ್ಲಿ ಓಡ್ತಾ ಇರುವಂತಹ ಈ ಇಂದ್ರಿಯಗಳಿಗೆ ಒಂದು ಕಡಿವಾಣ ಹಾಕಿ ಅದನ್ನು ನಿಲ್ಲಿಸ್ಕೋಬೇಕಾಗತ್ತೆ. ಸೊ ಇಟ್ ಈಸ್ ಕಾಲ್ಡ್ ದಿ ವಿಷಯ. ಸೊ ಪ್ರಪಂಚವನ್ನು ಕಂಡೊಡನೆ ಯಾಕೆ ಇಂದ್ರಿಯಗಳು ಓಡುತ್ತೆ ಅಂತಂದರೆ ಪ್ರಪಂಚದಲ್ಲಿ ಸಿಗುವಂತಹ ವಿಷಯಗಳು ನಮ್ಮ ಇಂದ್ರಿಯಗಳಿಗೆ ಹೆಚ್ಚು ಸುಖವನ್ನು ಕೊಡುತ್ತೆ. ಸೊ ದಿ ಸೆನ್ಸ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ಅದನ್ನು. ಆ್ಯಂಡ್ ದಿ ಓನರ್ ಆಫ್ ದಿ ರಥ ಈಸ್ ಜೀವ, ಮತ್ತು ರಥದ ಸಾರಥಿ ಈಸ್ ದಿ ಬುದ್ಧಿ. ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು ದೇ ಆರ್ ದಿ ಸೆನ್ಸ್ ಆರ್ಗನ್ಸ್. ಮತ್ತು ಇಂತಹ ಓಡ್ತಾ ಇರುವಂತಹ ಕುದುರೆಗಳನ್ನು ನಿಯಂತ್ರಿಸಬೇಕು ಅಂತಂದರೆ ಅದಕ್ಕೆ ಲಗಾಮ್ಗಳು ಅಂತಂದರೆ ಕಡಿವಾಣಗಳನ್ನು ಕಟ್ಟಿರುವಂತಹದ್ದು ಯಾವುದು ಅಂತಂದರೆ ಇಟ್ ಈಸ್ ದಿ ಮೈಂಡ್. ಸೊ ನಾವು ಎವ್ರಿಥಿಂಗ್ ಈಸ್ ರೆಡಿ. ಆ್ಯಂಡ್ ಮಾರ್ಗ ಯಾವುದು ಅಂತಂದರೆ ಅದನ್ನು ವಿಷಯ, ದಿ ಸೆನ್ಸ್ ಆಬ್ಜೆಕ್ಟ್ಸ್. ಸೊ ಆತ್ಮ ಇಂದ್ರಿಯ ಮನಃಯುಕ್ತಂ ಭೋಕ್ತ ಇತಿ ಮನೀಷಿಣಃ ಆಹುಹು. ಮನೀಷಿಣಃ ಆಹುಹು. ಮನೀಷಿಣಃ ಅಂತಂದರೆ ದಿ ವೈಸ್ ಪೀಪಲ್. ವೈಸ್ ಪೀಪಲ್ ಅಂತಂದರೆ ಒಂದು ಇಲ್ಲಿ ಉಪನಿಷತ್ ಕೂಡ ಹೇಳ್ತಾ ಇದೆ, ತಿಳಿದವರು ಹೇಳ್ತಾ ಇದ್ದಾರೆ, ಒಬ್ಬ ಜ್ಞಾನಿ ಹೇಳ್ತಾ ಇದ್ದಾನೆ, ಒಬ್ಬ ಗುರು ಆಚಾರ್ಯ, ಅವ್ರನ್ನೆಲ್ಲ ಇಲ್ಲಿ ಮನೀಷಿಣಃ. ಆಹುಹು ಅಂತಂದರೆ ದೇ ಆರ್ ಸ್ಪೀಕಿಂಗ್. ಸೊ ಇಲ್ಲಿ ವಿವೇಕಿಗಳು ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ದ ಪರ್ಸನ್ ಹೂ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ರಥ ಅಂತಂದ್ರೆ ಈ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇರುವಂತಹ ಅವನು ಯಾರು ಅಂತಂದ್ರೆ ಹಿ ಈಸ್ ಕಾಲ್ಡ್ ದಿ ಭೋಕ್ತ. ಅವನು ಭೋಕ್ತ, ಹಿ ಈಸ್ ಅ ಸಂಸಾರಿ. ಸೊ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇರುವಂತಹವನನ್ನ ಈ ವೈಸ್ ಪೀಪಲ್ಗಳು, ತಿಳಿದವರು ಹೇಳ್ತಾ ಇದ್ದಾರೆ, ವಿವೇಕಿಗಳು ಅವನನ್ನ ಭೋಕ್ತ ಅಂತ ಕರೆದಿದ್ದಾರೆ.
ಸೊ ಭೋಕ್ತ ಮೀನ್ಸ್ ಈಸ್ ದಿ ಎಂಜಾಯರ್, ಭೋಗಿಸುವವನು. ಬಟ್ ವೇದಾಂತ ಇವನನ್ನು ಸಂಸಾರಿ ಅಂತ ಕೂಡ ಕರೆದಿದೆ. ಅಂಡ್ ವಾಟ್ ಈಸ್ ಹಿಸ್ ಕಂಡೀಷನ್? ಇದೆಲ್ಲ ಡಿಸ್ಕ್ರಿಪ್ಷನ್ ಆಯಿತು. ರಥದ ಸಾರಥಿ, ರಥಕ್ಕೆ ಕಟ್ಟಿರೋ ಕುದುರೆಗಳು ಓಡ್ತಾ ಇರುವಂತಹ ಈ ಪ್ರಪಂಚ, ಅಲ್ಲಿ ಸಿಗುವಂತಹ ವಿಷಯಗಳು, ಅದಕ್ಕಾಗಿ ನಾಗಾಲೋಟದಲ್ಲಿ ಓಡ್ತಾ ಇದೆ, ಅವುಗಳನ್ನು ನಿಯಂತ್ರಿಸೋದಕ್ಕೆ ಕಡಿವಾಣ ಇದೆ, ಅದು ಮನಸ್ಸು. ಸೊ ಈ ರೀತಿ ಈ ಇಂದ್ರಿಯಗಳು ನಾಗಾಲೋಟದಲ್ಲಿ ಓಡ್ತಾ ಇದೆ ಪ್ರಪಂಚದಲ್ಲಿ ಅಂತಂದರೆ ಅವನ ಕಂಡೀಷನ್ ಹೇಗೆ? ಯಾರ ಕಂಡೀಷನ್ನು? ರಥದಲ್ಲಿ ಕುಳಿತಿರುವಂತಹ ಪ್ರಯಾಣಿಕ, ದಟ್ ಈಸ್ ದಿ ಓನರ್ ಆಫ್ ದಿ ರಥ, ಜೀವಾತ್ಮ. ಅವನ ಕಂಡೀಷನ್ ಹೇಗಿದೆ? ವಾಟ್ ಈಸ್ ಹಿಸ್ ಕಂಡೀಷನ್? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ ಈಸ್ ಸೆಡ್ ಯುಕ್ತಂ. ಯುಕ್ತಂ ಅಂತಂದ್ರೆ ಇಟ್ ಈಸ್ ಯುನೈಟೆಡ್ ವಿತ್, ಸೇರಿಕೊಂಡಿದೆ ಅಂತ ನಾವೇನು ಹೇಳ್ತೀವಿ ಆ ಥರ. ಸೊ ಯಾವುದರೊಂದಿಗೆ ಅದು ಸೇರಿಕೊಂಡಿದೆ? ಆತ್ಮೇಂದ್ರಿಯ ಮನೋಯುಕ್ತಂ. ಸೊ ಇಲ್ಲಿ ಅಗೇನ್ ಆತ್ಮ ಅನ್ನುವಂತಹದ್ದು ಮತ್ತೊಂದು ಅರ್ಥವನ್ನು ಕೊಡ್ತಾ ಇದೆ. ಇಲ್ಲಿ ಆತ್ಮ ಅಂತ ಹೇಳ್ತಾ ಇರುವಂತಹದ್ದು ಇಟ್ ಈಸ್ ದಿ ದೇಹ. ಹಿಂದೆ ಜೀವಾತ್ಮನನ್ನು ಆತ್ಮ ಅಂತ ಕರೆದಿತ್ತು ಪ್ರಾರಂಭದಲ್ಲಿ. ಈಗ ಈ ಸಂದರ್ಭದಲ್ಲಿ ಆತ್ಮೇಂದ್ರಿಯ ಮನೋಯುಕ್ತಂ. ಸೊ ಇಟ್ ಈಸ್ ಯುನೈಟೆಡ್ ವಿತ್. ಸೊ ಇಲ್ಲಿ ಆತ್ಮ ಅಂತಂದ್ರೆ ದೇಹ. ಸೊ ಇಲ್ಲಿ ಆತ್ಮ ಮೀನ್ಸ್ ಜೀವಾತ್ಮ, ಎರಡೂ ಕೂಡ. ಅಂಡ್ ಬೋತ್ ಆರ್ ದೇರ್ ಇನ್ ದಿ ರಥ. ಈ ಸಂದರ್ಭದಲ್ಲಿ ಆತ್ಮ ಅಂತ ಕರೆದಿರುವಂತಹದ್ದು ಇಟ್ ಈಸ್ ದಿ ಫಿಸಿಕಲ್ ಬಾಡಿ, ಜೀವಾತ್ಮನ ಶರೀರವನ್ನು ಕುರಿತು ಹೇಳಿರುವಂತಹದ್ದು. ದಿಸ್ ಮನೋ ಅಂತಂದ್ರೆ ಮೈಂಡ್, ಇಟ್ ಈಸ್ ಯುಕ್ತಂ, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದೀಸ್ ಸೆನ್ಸ್ ಆರ್ಗನ್ಸ್. ಸೊ ಈ ಎರಡೂ ಮಂತ್ರಗಳ ಪ್ರತಿಪದ ಅರ್ಥ ಇಷ್ಟು. ಮನಸ್ಸು ಅಂತಂದ್ರೆ ಏನು? ಸಾರಥಿ ಯಾರು? ಆ ರಥಕ್ಕೆ ಕಟ್ಟಿರುವಂತಹ ಕುದುರೆಗಳೇನು? ಕುದುರೆಗಳು ಓಡ್ತಾ ಇರುವಂತಹ ಮಾರ್ಗಗಳು ಯಾವುದು? ಯಾಕೆ ಓಡುತ್ತವೆ? ಕಡಿವಾಣ ಅಂತಂದ್ರೆ ಏನು? ಇಲ್ಲಿ ಕಡಿವಾಣ ಯಾವುದು? ಮನಸ್ಸು. ಹೀಗೆ ಪ್ರತಿಪದಾರ್ಥ ಈ ಎರಡು ಮಂತ್ರಗಳಲ್ಲಿ ಇಷ್ಟು ಅರ್ಥವನ್ನು ಕೊಟ್ಟಿದೆ. ನೌ ವಿ ಹ್ಯಾವ್ ಟು ಅನಲೈಸ್ ದಿ ಮಂತ್ರ ಇನ್ ಡೀಟೇಲ್. ಮಂತ್ರ ಏನು ಹೇಳ್ತಾ ಇದೆ? ಪ್ರಾರಂಭದಲ್ಲಿ ಅದು ಫಸ್ಟ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಮೊಟ್ಟ ಮೊದಲಿಗೆ ಆತ್ಮಾನಂ ರತಿನಂ ವಿದ್ಧಿ. ಸೊ ಅಂಡರ್ಸ್ಟ್ಯಾಂಡ್, ಈ ರಥದ ಮಾಲೀಕ ಯಾರು ಅಂತಂದ್ರೆ ಇಟ್ ಈಸ್ ದಿ ಜೀವಾತ್ಮ. ಮತ್ತು ರಥದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹವನು ಯಾರು? ಅಗೇನ್ ಹಿ ಈಸ್ ದಿ ಜೀವಾತ್ಮ. ಸೊ ರಥದ ಮಾಲೀಕ ಅಂಡ್ ದಿ ಪ್ರಯಾಣಿಕ ಬೋತ್ ಆರ್ ಒನ್ ಅಂಡ್ ದಿ ಸೇಮ್. ಸೊ ಜೀವಾತ್ಮ ಇಸ್ ದಿ ಟ್ರಾವೆಲರ್. ಯಾಕೆ ಹೀಗೆ ಹೇಳ್ತಾ ಇದೆ ಅಂತಂದ್ರೆ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಂಡೀಷನ್ ಆಫ್ ದಿ ಟ್ರಾವೆಲರ್. ಅಂಡ್ ದ ಟ್ರಾವೆಲರ್ ಈಸ್ ನಥಿಂಗ್ ಬಟ್ ದಿ ಜೀವಾತ್ಮ. ಸೊ ಅದರಿಂದ ಜೀವಾತ್ಮ ಯಾರು, ಪ್ರಯಾಣಿಕ ಯಾರು? ಅವರಿಬ್ಬರು ಒಬ್ಬನೇ. ಸೊ ಅವನ ಪರಿಸ್ಥಿತಿ ಏನು? ಅವನು ಪ್ರಯಾಣ ಮಾಡ್ತಾ ಇರೋದಾದ್ರೂ ಎಲ್ಲಿಗೆ? ಅವನಿಗೆ ರಥ ಸಿಕ್ಕಿದೆ, ರಥಕ್ಕೆ ಕುದುರೆಗಳು ಸಿಕ್ಕಿದೆ, ಕುದುರೆಗಳಿಗೆ ಲಗಾಮಿದೆ, ಕುದುರೆಗಳನ್ನು ಈ ರಥವನ್ನು ಓಡಿಸುವಂತಹ ಒಬ್ಬ ಸಾರಥಿ ಕೂಡ ಅವನಿಗಿದ್ದಾನೆ. ಯಾಕೆಂತಂದ್ರೆ ಹಿ ಈಸ್ ದಿ ಓನರ್. ಅವನು ಓಡಿಸೋದಿಲ್ಲ, ಹಿ ಈಸ್ ದಿ ಓನರ್ ಆಫ್ ದಿ ರಥ, ರಥದ ಮಾಲೀಕ. ಸೊ ಅವನಿಗೆಲ್ಲ ಸಿಕ್ಕಿದೆ, ರಥ ಸಿಕ್ಕಿದೆ, ಒಬ್ಬ ಸಾರಥಿ ಸಿಕ್ಕಿದ್ದಾನೆ, 10 ಕುದುರೆಗಳಿದೆ. ಅಂಡ್ ಅವನೇ ರಥದಲ್ಲಿ ಕುಳಿತು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಈಗ. ಸೊ ಅವನು ಪ್ರಯಾಣ ಮಾಡ್ತಾ ಇದ್ದಾನಲ್ಲ, ಅವನು ಪ್ರಯಾಣ ಮಾಡ್ತಾ ಇರೋದು ಎಲ್ಲಿಗೆ? ಯಾವ ಜಾಗವನ್ನು ಹೋಗಿ ತಲುಪಬೇಕು ಅಂತ ಹೇಳಿ ಅವನು ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಅವನ ಡೆಸ್ಟಿನೇಷನ್ ಯಾವುದು? ಅವನು ಎಲ್ಲಿ ಹೋಗಿ ತಲುಪಬೇಕು? ದಿಸ್ ಜೀವಾತ್ಮ ಅಂಡ್ ದಿ ಪ್ರಯಾಣಿಕ ಅವರಿಬ್ಬರು ಒಂದೇ. ಸೊ ದಿಸ್ ಪ್ರಯಾಣಿಕ ಅಂಡ್ ದಿ ಜೀವಾತ್ಮ ಅವರಿಬ್ಬರಲ್ಲ, ಅವನ ಗುರಿ ಇಬ್ಬರು ಒಂದೇ. ಸೊ ಅವನ ಗುರಿ ಏನು ಅಂತಂದ್ರೆ, ಈ ರಥದಲ್ಲಿ ಒಂದು ಪ್ರಯಾಣವನ್ನು ಮಾಡೋದು, ಪ್ರಯಾಣವನ್ನು ಮಾಡಿ ಹೋಗಿ
ತಲುಪಬೇಕಾಗಿರುವಂತಹದ್ದು ಎಲ್ಲಿಗೆ ಅಂತಂದ್ರೆ ಪರಮಾತ್ಮನನ್ನ ಹೋಗಿ ತಲುಪಬೇಕು. ಸೊ ಪರಮಾತ್ಮನನ್ನ ತಲುಪೋದಕ್ಕೆ ಅವನಿಗೆ ಒಂದು ರಥ ಸಿಕ್ಕಿದೆ ಜೀವಾತ್ಮನಿಗೆ. ಅದು ಯಾವ ರಥ ಅಂತಂದ್ರೆ ಅವನ ದೇಹವೇ ಅವನಿಗೆ ರಥ. ಸೊ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಯಾಕೆ ಹುಟ್ಟಿದೀವಿ, ನಮ್ಗೆ ಯಾಕೆ ಈ ಜನ್ಮ ಅಂತ ನಾವು ಕೇಳ್ಕೊತೀವಲ್ಲ, ಇಟ್ ಈಸ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಟು ಗೋ ಅಂಡ್ ರೀಚ್ ಟು ದಟ್ ಪರಮಾತ್ಮ. ಸೊ ಪರಮಾತ್ಮನನ್ನು ಹೋಗಿ ಹೇಗೆ ತಲುಪೋದು ಅನ್ನುವಂತಹದ್ದು ಕೂಡ ಒಂದು ಕ್ವಶನ್ ನಮಗೆ. ವೇದಾಂತ ಏನೋ ಹೇಳ್ತಾ ಇದೆ, ನೋಡಪ್ಪ ನೀವು ಹುಟ್ಟಿರೋದೇ ನಿನ್ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಯು ಹ್ಯಾವ್ ಟು ರಿಯಲೈಸ್ ದಿ ಟ್ರೂತ್ ಅಂತಂದ್ರೆ ಪರಮಾತ್ಮ. ಸೊ ಪರಮಾತ್ಮನನ್ನು ಹೋಗಿ ತಲುಪಬೇಕು ಅಂತ ಹೇಳಿ ನಿನಗೆ ಒಂದು ಈ ಮನುಷ್ಯ ಜನ್ಮ ಸಿಕ್ಕಿದೆ. ಹೋಗಿ ತಲುಪಬೇಕು ಅಂತಂದ್ರೆ ಇಟ್ಸ್ ಎ ಜರ್ನಿ. ಆ ಜರ್ನಿ ಯಾವ ತರ? ಎರಡೂ ಜರ್ನಿಗಳನ್ನು ಮಾಡಬೇಕಾಗತ್ತೆ, ಬೋತ್ ಲೌಕಿಕ ಅಂಡ್ ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕಾಗತ್ತೆ. ಸೊ ಆ ಜರ್ನಿಯಲ್ಲಿ ಹೋಗಿ ತಲುಪಬೇಕಾಗಿರುವಂತಹದ್ದು ಪರಮಾತ್ಮನನ್ನ. ಸೊ ಒಂದು ಜರ್ನಿ ಮಾಡಬೇಕು ಅಂತಂದ್ರೆ ಒಂದು ವೆಹಿಕಲ್ ಬೇಕಲ್ಲ. ಜರ್ನಿ ಒಂದು ಪ್ರಯಾಣ ಅಂತ ಹೇಳಿದ್ಮೇಲೆ ಆ ಪ್ರಯಾಣಕ್ಕೆ ಬೇಕಾಗಿರುವಂತಹ ಒಂದು ಅದ್ಭುತವಾದ ವೆಹಿಕಲ್ ಬೇಕು ನಮಗೆ. ಯಾಕೆ ಅಂತಂದ್ರೆ ಆ ಡೆಸ್ಟಿನೇಷನ್ ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ಹೇಗಿದೆ ಅನ್ನೋದು ಗೊತ್ತಿಲ್ಲ, ಅದು ಹತ್ರನೋ ದೂರನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಗೆ ಪ್ರಯಾಣ ಮಾಡಬೇಕು ಅಂತಂದ್ರೆ ಪ್ರಯಾಣಕ್ಕೆ ಬೇಕಾಗಿರುವಂತಹದ್ದು ಒಂದು ಒಳ್ಳೆ ಸುಸಜ್ಜಿತವಾದಂತಹ ವಾಹನ. ಸೊ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ ನಾವು ಹುಟ್ಟಿದೀವಿ ಅಂತ ಗೊತ್ತಾದ ತಕ್ಷಣ ನಮಗೆ ಯಾಕೆ ದೇಹವನ್ನು ಕೊಟ್ಟಿದ್ದಾನೆ ಅಂತಂದ್ರೆ ಯೂಸ್ ದಿಸ್ ದೇಹ ಆಸ್ ಅ ವೆಹಿಕಲ್. ಸೊ ಯು ಹ್ಯಾವ್ ಟು ಟ್ರಾವೆಲ್. ನೀನು ಬಂದಿರೋದೇ ಜರ್ನಿ ಮಾಡೋದಕ್ಕೆ. ಸೊ ಜರ್ನಿಯನ್ನ ನೀನು ಮಾಡಬೇಕು ಅಂತಂದ್ರೆ ನಿನಗೊಂದು ವೆಹಿಕಲ್ ಬೇಕಲ್ಲ. ಸೊ ಯೂಸ್ ದಿಸ್ ಬಾಡಿ ಆಸ್ ಅ ವೆಹಿಕಲ್. ಇಟ್ ಈಸ್ ಅ ರಥ ಅಂಡ್ ಯು ಹ್ಯಾವ್ ಟು ರೀಚ್ ಟು ಪರಮಾತ್ಮ. ಸೊ ಪರಮಾತ್ಮನನ್ನು ಹೋಗಿ ತಲುಪುವಂತಹದ್ದು ಈಸ್ ದಿ ಡೆಸ್ಟಿನೇಷನ್ ಆಫ್ ದಿಸ್ ಪ್ರಯಾಣಿಕ ಅಥವಾ ರಥದ ಮಾಲೀಕ. ಸೊ ಅದಕ್ಕಾಗಿ ಇಲ್ಲಿ ದೇರ್ ಈಸ್ ಅ ಸಾರಥಿ. ಜೀವಾತ್ಮ ಹೋಗಿ ಪರಮಾತ್ಮನನ್ನು ತಲುಪುವಂತಹದ್ದು ಉದ್ದೇಶ. ಅದಕ್ಕೆ ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಮತ್ತೆ ಪರಮಾತ್ಮನೇ ಮಾಡಿಕೊಟ್ಟಿದ್ದಾರೆ. ನೀ ನನ್ನ ಹತ್ರ ಬರಬೇಕು ಅಂತ ಹೇಳಿ ಪರಮಾತ್ಮ ಜೀವಾತ್ಮನಿಗೆ ಅನೇಕ ವ್ಯವಸ್ಥೆಗಳನ್ನು ಮಾಡಿಕೊಟ್ಬಿಟ್ಟಿದ್ದಾನೆ. ಸುಮ್ಮನೆ ಕರೀತಾ ಇಲ್ಲ ಬಾ ನನ್ನ ಹತ್ರ ಅಂತ. ನೀನು ಬರೋದಕ್ಕೆ ನಿನಗೆ ಏನೇನು ಬೇಕು ಎಲ್ಲನೂ ನಾನು ಕೊಟ್ಟಿದ್ದೀನಪ್ಪ. ಸುಮ್ಮನೆ ನಾನು ಕರೀತಾ ಇಲ್ಲ, ನೀನು ಯೂಸ್ ಮಾಡ್ಕೋಬೇಕು. ಸೊ ಈ ಪ್ರಕಾರ ದೆರ್ ಈಸ್ ಅ ಸಾರಥಿ, ದೆರ್ ಈಸ್ ಅ ರಥ, ಕುದುರೆಗಳಿದೆ. ಅಂಡ್ ಇವೆಲ್ಲ ಕೂಡ ಈ ಜೀವಾತ್ಮನಿಗಾಗಿ ವರ್ಕ್ ಮಾಡ್ತಾ ಇದೆ, ಜೀವಾತ್ಮನ ಸೇವೆಯನ್ನು ಮಾಡ್ತಾ ಇದೆ. ಸೊ ಈ ದೇಹ ಕೂಡ ಜೀವಾತ್ಮನ ಸೇವೆ ಮಾಡ್ತಾ ಇದೆ ಆಸ್ ರಥ. ಅವನ ಬುದ್ಧಿ ಆಸ್ ಸಾರಥಿ ಇವನು ಸೇವೆ ಮಾಡ್ತಾ ಇದೆ. ಅವನಿಗೆ ಸಿಕ್ಕಿರುವಂತಹ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು ಕುದುರೆಗಳ ಥರ ಆ ರಥವನ್ನು ಎಳ್ಕೊಂಡು ಹೋಗಿ ಅವನನ್ನು ಪರಮಾತ್ಮನ ಜಾಗಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತ ಅವುಗಳು ಕೂಡ ಈ ಜೀವಾತ್ಮನ ಸೇವೆಯನ್ನು ಮಾಡ್ತಾ ಇದೆ. ಸೊ ಜೀವಾತ್ಮನಿಗೆ ಇಷ್ಟೆಲ್ಲ ಫೆಸಿಲಿಟಿ ಇರೋದ್ರಿಂದ ಜೀವಾತ್ಮನನ್ನ ರಥದ ಮಾಲೀಕ. ಸೊ ಹಿ ಇಸ್ ದಿ ಓನರ್, ಹಿ ಇಸ್ ದಿ ಯಜಮಾನ. ಅಂಡ್ ಯಜಮಾನನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಅವನಿಗೆ ಒಂದು ಸುಸಜ್ಜಿತವಾದಂತಹ ವೆಹಿಕಲ್ ರಥ ಮತ್ತು ರಥವನ್ನು ಒಬ್ಬ ಸಾರಥಿ ಚೆನ್ನಾಗಿ ಕರ್ಕೊಂಡೋಗಿ ಕರೆಕ್ಟ್ ಟೈಮ್ಗೆ ತಲುಪಿಸ್ಬೇಕು. ಎಲ್ಲೂ ಏನು ಆಗಬಾರ್ದು, ತೊಂದರೆ ಆಗಬಾರ್ದು ಪ್ರಯಾಣದ ಮಧ್ಯದಲ್ಲಿ. ಸೊ ಅದಕ್ಕೆ ಒಬ್ಬ ಸಾರಥಿಯನ್ನು ಕೊಟ್ಟಿದ್ದಾನೆ ಆ್ಯಂಡ್ ಕುದುರೆಗಳನ್ನು ಕೂಡ ಕೊಟ್ಟಿದ್ದಾನೆ. ಸೊ ಹೀಗೆ ಇವೆಲ್ಲ ಆಲ್ ದೀಸ್ ಆರ್ ವರ್ಕಿಂಗ್ ಫಾರ್ ದಿಸ್ ಯಜಮಾನ. ಜೀವಾತ್ಮನಿಗೆ ಸೇವೆ ಮಾಡ್ತಾ ಇದೆ. ಸೊ ಸಾರಥಿ ಈಸ್ ಆಲ್ಸೋ ದಿ ಸರ್ವೆಂಟ್ ಆಫ್ ದಿಸ್ ರಥಿ. ಸೊ ದ ಎಂಟೈರ್ ರಥ. ಸೊ ಎಂಟೈರ್ ರಥ ಅಂತಂದ್ರೆ ರಥ, ಸಾರಥಿ, ಕುದುರೆಗಳು, ಎವ್ರಿಥಿಂಗ್ ಈಸ್ ಸರ್ವಿಂಗ್ ದಿಸ್ ರಥಿ. ಈ ಯಜಮಾನ ಸೇವೆಯನ್ನು ಮಾಡ್ತಾ ಇದೆ, ಯಜಮಾನನ ಸೇವೆಯನ್ನು ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವುಗಳಿಗೂ ಕೂಡ ಒಂದು ಉದ್ದೇಶ ಏನು ಅಂತಂದ್ರೆ ಲೆಟ್ ದಿಸ್ ಜೀವಾತ್ಮ, ಈ ಜೀವಾತ್ಮ ಹೋಗಿ ಪರಮಾತ್ಮನನ್ನ ತಲುಪಲಿ ಅನ್ನುವಂತಹ ಭಾವ ರಥಕ್ಕಿದೆ, ಸಾರಥಿಗಿದೆ, ಕುದುರೆಗಳಿಗೂ ಇದೆ. ಸೊ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ
ಇವನನ್ನು ಪರಮಾತ್ಮನ ಬಳಿ ತಲುಪಿಸ್ಬೇಕು ಅಂತ ಹೇಳಿ ಅವೆಲ್ಲವೂ ಕೂಡ ಇವನ ಸೇವೆಯನ್ನು ಮಾಡ್ತಾ ಇದೆ. ಆತ್ಮಾನಂ ರತಿನಂ ವಿದ್ಧಿ ಶರೀರಂ ರಥಮೇವತು. ಸೊ ದಿಸ್ ಫಿಸಿಕಲ್ ಬಾಡಿ, ಈ ಒಂದು ಸ್ಥೂಲ ಶರೀರ ಈಸ್ ಕಾಲ್ಡ್ ದಿ ರಥ. ಸೊ ನಮ್ಮೆಲ್ಲರ ಪ್ರಕಾರ ನಾವೆಲ್ಲ ಜೀವಾತ್ಮಗಳು. ಸೊ ನಾವೆಲ್ಲರೂ ಕೂಡ ಜೀವಾತ್ಮರುಗಳೇ. ನಮ್ಮೆಲ್ಲರ ಪ್ರಕಾರ ನಾವು ಇಲ್ಲಿವರೆಗೆ ಅರ್ಥ ಮಾಡ್ಕೊಂಡಿರೋಂತಹದ್ದು, ನಮಗೆ ಗೊತ್ತಿರುವಂತಹ ಜ್ಞಾನ, ನಮ್ಮ ತಿಳುವಳಿಕೆ ಏನು ಅಂತಂದರೆ, ನಾವುಗಳೆಲ್ಲ ದೇಹದ ಒಳಗಡೆ ಇದ್ದೀವಿ. ಸೊ ದಿಸ್ ಈಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಜೀವಾತ್ಮ, ನಾನೊಬ್ಬ ಜೀವಾತ್ಮ, ನಂತರ ಅನೇಕ ಜೀವಾತ್ಮರುಗಳು ಇಲ್ಲಿ ಲೋಕದಲ್ಲಿದ್ದಾರೆ. ಆ ಎಲ್ಲ ಜೀವಾತ್ಮರುಗಳು ಅವರೆಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ನಾವೆಲ್ಲ ಜೀವಾತ್ಮರುಗಳು ಕೂಡ ಈ ದೇಹದ ಒಳಗಡೆ ನಾವಿದ್ದೀವಿ. ದೇಹದ ಒಳಗಡೆ ಇದ್ದುಕೊಂಡು ನಾವೆಲ್ಲ ವಿ ಆರ್ ಎಕ್ಸ್ಪ್ರೆಸ್ಸಿಂಗ್ ಅವರ್ ಸೆಲ್ಫ್ಸ್. ಸೊ ದೇಹದ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ನಮ್ಮನ್ನ ನಾವು ದೇಹದೊಳಗಡೆ ಗುರುತಿಸ್ಕೊಂಡಿದ್ದೀವಿ. ಅದೇ ರೀತಿ ರತಿ, ದಿ ಓನರ್ ಆಫ್ ದಿ ರಥ, ಅವನು ಕೂಡ ಹಿ ಫೈಂಡ್ಸ್ ಹಿಮ್ಸೆಲ್ಫ್ ಇನ್ಸೈಡ್ ದಿ ರಥ. ಅವನು ಕೂಡ ತನ್ನನ್ನ, ಈ ರಥದ ಮಾಲೀಕ, ಯಜಮಾನ, ಅವನು ಕೂಡ ತನ್ನನ್ನ ಈ ರಥದ ಒಳಗಡೆನೆ ಕಂಡುಕೊಂಡಿದ್ದಾನೆ. ಇನ್ಸೈಡ್ ದಿ ರಥ, ನಾನು ಕೂಡ ರಥದೊಳಗಡೆ ಇದ್ದೀನಿ, ನಾನು ರಥದಲ್ಲಿದ್ದೀನಿ ಅನ್ನುವ ಭಾವ ಅವನಲ್ಲೂ ಕೂಡ ಇದೆ. ಸೊ ಆ್ಯಕ್ಚುಲಿ ಅವನು ರಥದಲ್ಲಿ ನಾನು ಇದ್ದೀನಿ ಅಂತ ಅವನ ತಿಳುವಳಿಕೆ ಕೂಡ ನಾವು ದೇಹದ ಒಳಗಡೆ ಇದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸಿಮಿಲರ್ಲಿ ದಿ ರತಿ, ದಿ ಓನರ್ ಆಫ್ ದಿ ರಥ, ಅವನ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಐ ಆಮ್ ಇನ್ಸೈಡ್ ದಿಸ್ ರಥ. ಸೊ ದಿಸ್ ಈಸ್ ದಿ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರತಿ ಅಂಡ್ ರಥ. ಸೊ ರಥ ಅಂತಂದ್ರೇನು, ರತಿ ಅಂತಂದ್ರೇನು? ಸೊ ದೇಹ ಇಸ್ ದಿ ರಥ, ದಿ ಯಜಮಾನ ಇಸ್ ದಿ ರತಿ. ಸೊ ಇಲ್ಲಿ ವೇದಾಂತ ಇವನನ್ನ ಸಂಸಾರಿ ಅಂತ ಕರೆದಿರೋದ್ರಿಂದ, ಇಲ್ಲಿ ಸಂಸಾರ ಅಂತಂದ್ರೆ ಆಕ್ಚುಲ್ ಆಗಿ ಇಟ್ ಈಸ್ ಎ ಜರ್ನಿ ಟು ರೀಚ್ ದಿ ಭಗವಂತ ಈಸ್ ಕಾಲ್ಡ್ ದಿ ಸಂಸಾರ. ಆಕ್ಚುಲ್ ಆಗಿ ದಟ್ ಈಸ್ ದಿ ಮೀನಿಂಗ್. ಉತ್ತರ ಕರ್ನಾಟಕದ ಭಾಷೆಗಳಲ್ಲಿ ಪ್ರಪಂಚ ಮಾಡೋದು, ಸಂಸಾರ ಮಾಡೋದು ಅನ್ನೋ ರೀತಿನಲ್ಲೇ ಮಾತನಾಡ್ತಾರೆ. ಅವ್ರ ಕನ್ನಡ ಆ ರೀತಿನಲ್ಲೇ ಇದೆ. ಸೊ ನಾವು ಸಾಧನೆ ಮಾಡ್ತಾ ಇದ್ದೀವಿ, ನಾವು ಬದುಕ್ತಾ ಇದ್ದೀವಿ, ಜೀವನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರು ನಾನು ಪ್ರಪಂಚ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಸೊ ಅದರಿಂದ ಇಲ್ಲಿ ವೇದಾಂತ ಹೇಳುತ್ತೆ, ಈ ಸಂಸಾರ ಅಂತಂದ್ರೆ ಇಟ್ ಇಸ್ ಅ ಜರ್ನಿ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ನೀನು ಅದನ್ನ ಲೌಕಿಕದಲ್ಲಿ ನಿನಗೆ ಬೇಕಾದಾಗೆ ನೀನು ಅದನ್ನ ಯೂಸ್ ಮಾಡ್ಕೋತಾ ಇದೆಯಾ, ಅದನ್ನ ನೀನು ಸಂಸಾರ ಅಂತ ಕರೀತಾ ಇದೆಯಾ. ಬಟ್ ಆಕ್ಚುಲ್ ಆಗಿ ವೇದಾಂತ ಏನು ಹೇಳ್ತಾ ಇದೆ, ನೀನು ತಿಳ್ಕೊಂಡಿರೋ ಪ್ರಕಾರ ಸಂಸಾರ ಅಂತಂದ್ರೆ ಲೌಕಿಕದಲ್ಲಿ ಆಸಕ್ತಿಗಳಿಗೆ ಒಳಗಾಗಿ ಏನೇನೇನೋ ಬೇಡದೇ ಇರೋದನ್ನೆಲ್ಲ ಅಂಟಿಸ್ಕೋತಿಲ್ಲ, ಅನೇಕಗಳೊಂದಿಗೆ ನೀನು ಸಂಘವನ್ನ ಉಂಟು ಮಾಡ್ಕೋತಿಯಲ್ಲ, ಅದನ್ನ ನೀನು ಸಂಸಾರ ಅಂತ ಕರೀತಾ ಇದೆಯಾ. ಆದರೆ ನಾನು ಹೇಳ್ತೀನಿ, ಸಂಸಾರ ಅಂತಂದ್ರೆ ಇಟ್ ಈಸ್ ಎ ಜರ್ನಿ ಟು ರೀಚ್ ದಿ ಪರಮಾತ್ಮ ಇಸ್ ದಿ ಸಂಸಾರ ಅಂತ ವೇದಾಂತ ಹೇಳ್ತಾ ಇದೆ. ಸೊ ಇಲ್ಲಿ ಜೀವ ಈ ದೇಹದಲ್ಲಿ ತನ್ನನ್ನು ಗುರುತಿಸ್ಕೋತಾನೆ. ಇದನ್ನ ಕುರಿತು ಆಚಾರ್ಯ ಶಂಕರರು ಹೇಳ್ತಾರೆ, ಒಂದು ರಥವನ್ನ ಹೇಗೆ ಕುದುರೆಗಳು ಎಳ್ಕೊಂಡು ಹೋಗುತ್ತವೆ, ಯಾಕೆಂತಂದ್ರೆ ಇಲ್ಲಿ ಜೀವ ತನ್ನನ್ನು ದೇಹದಲ್ಲಿ ಗುರುತಿಸಿಕೊಂಡಿರೋ ಕಾರಣದಿಂದ ಆ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಈಚೆ ಬರಬೇಕಲ್ಲ. ಹಿ ಶುಡ್ ಕಮ್ ಔಟ್ ಫ್ರಮ್ ದಟ್ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂತಂದ್ರೆ, ಅವರು ಈ ರೂಪಕವನ್ನ ಉದ್ದೇಶದಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು, ಒಂದು ರಥವನ್ನ ಹೇಗೆ ಕುದುರೆಗಳು ಎಳ್ಕೊಂಡು ಹೋಗತ್ವೆ, ಟ್ರಾವೆಲ್ ಅಂತ ಹೇಳಿದಾಗ, ಜರ್ನಿ ಅಂತ ಹೇಳಿದಾಗ, ಆ ರಥವನ್ನ ಕುದುರೆಗಳು ಎಳ್ಕೊಂಡು ಹೋಗತ್ವೆ,
ಕುದುರೆಗಳು ಹೆಂಗೆ ಹೋಗುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ರಥ ಹೋಗುತ್ತೆ. ಆ ರೀತಿಯಲ್ಲಿ ದಿ ಸೆನ್ಸ್ ಆರ್ಗನ್ಸ್ ದೇ ಆರ್ ಪುಲ್ಲಿಂಗ್ ಯುವರ್ ಬಾಡಿ. ಸೊ ದ ಬಾಡಿ ಈಸ್ ಪುಲ್ಡ್ ಬೈ ದಿ ಸೆನ್ಸ್ ಆರ್ಗನ್ಸ್ ಅಂತಂದ್ರೆ ಈ ದೇಹವನ್ನ ಅನೇಕ ಆಕ್ಟಿವಿಟೀಸ್ ಪ್ರಪಂಚದಲ್ಲಿ ನಾವು ಇಲ್ಲಿ ದಿನನಿತ್ಯದಲ್ಲಿ ನಾವು ಒಂದಲ್ಲ ಒಂದು ಕರ್ಮಗಳಲ್ಲಿ ನಾವು ತೊಡಗಿದ್ದೀವಿ. ಅನೇಕ ಕರ್ಮಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ಕರ್ಮಗಳು ಅಂತಂದ್ರೆ ಆಕ್ಷನ್ಸ್, ಒಂದಲ್ಲ ಒಂದು ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ನಾವು ಯಾರು ಸುಮ್ಮನೆ ಇರೋದಿಲ್ಲ. ಪೇಪರ್ ಓದ್ತೀವಿ, ಇನ್ನೇನೋ ಕ್ಲೀನ್ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಯಾರ ಜೊತೆನೋ ಮಾತನಾಡ್ತೀವಿ. ಆಲ್ ದಿಸ್ ಈಸ್ ಆರ್ ಆಕ್ಟಿವಿಟೀಸ್. ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ, ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ. ನಾವು ಸುಮ್ಮನೆ ಇದ್ದೀವಿ ಅಂತಂದ್ರೂ ಕೂಡ ಮನಸ್ಸು ಒಳಗಡೆನೆ ಅನೇಕ ಕ್ಯಾಲ್ಕುಲೇಷನ್ಸ್ ಮಾಡ್ತಾನೆ ಇರುತ್ತೆ, ನಿರಂತರವಾಗಿ ಮಾಡ್ತಾ ಇದೆ. ಅಟೆನ್ಷನ್ ಆ ಮನಸ್ಸು ಕಡೆ ಇದ್ದಾಗ ಮನಸ್ಸಿನಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಆಗ್ತಾ ಇದೆ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ನಮ್ಮ ಅಟೆನ್ಷನ್ನು ಮನಸ್ಸಿನ ಕಡೆ ಹೋಗದೇ ಇದ್ದಾಗ ಅಲ್ಲಿ ಆಗ್ತಾ ಇರುವಂತಹ ಕ್ಯಾಲ್ಕುಲೇಷನ್ಸ್ ನಮಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾಗದೇ ಇರೋದ್ರಿಂದ ನಮ್ಮಿಂದ ಕೆಲವು ಸಲ ತಪ್ಪುಗಳು ನಡೆಯುತ್ತವೆ. ಆಮೇಲೆ ನಾವೇ ಅನ್ಕೋತೀವಲ್ಲ, ಯಾಕೆ ಹಿಂಗೆ ಮಾಡಿದೆ ನಾನು? ಇಟ್ ಈಸ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ನಾಟ್ ಪೇಯ್ಡ್ ದಿ ಅಟೆನ್ಷನ್. ಸೊ ನಾನು ಸುಮ್ಮನೆ ಕೂತಿದ್ದೀನಿ, ನಾನು ಏನೂ ಮಾಡ್ತಾ ಇಲ್ಲ, ನನ್ನ ಪಾಡಿ ನಾನು ಕೂತಿದ್ದೀನಿ, ನಾನು ಯಾವ ಕರ್ಮದಲ್ಲೂ ಭಾಗಿಯಾಗೋದಿಲ್ಲ, ನಾನು ಏನೂ ಮಾಡೋದಿಲ್ಲ, ನನ್ನ ಪಾಡಿ ನಾನು ಕೂತಿರ್ತೀನಿ ಅಂತಂದ್ರೂ ಕೂಡ ನಮ್ಮ ಮನಸ್ಸು ಅದು ಅನೇಕ ಕರ್ಮಗಳನ್ನು ಅನೇಕ ರೀತಿಯಲ್ಲಿ ಅನೇಕ ಯೋಚನೆಗಳನ್ನು ಮಾಡ್ತಾನೆ ಇರುತ್ತೆ ನಿರಂತರವಾಗಿ. ಮನಸ್ಸು ಸುಮ್ಮನೆ ಇರೋದಿಲ್ಲ. ಮನಸ್ಸು ಸುಮ್ಮನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ದ ವೆರಿ ಸ್ವಭಾವ ಆಫ್ ದಿ ಮೈಂಡ್ ಅಂತಂದ್ರೆ ಅದು ಹೀಗೆ ಅನೇಕ ಆಲೋಚನೆಗಳಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವಂತಹದ್ದು, ಅನೇಕ ಆಲೋಚನೆಗಳನ್ನು ಅದು ಎಂಟರ್ಟೈನ್ ಮಾಡುತ್ತೆ. ಸೊ ಹೀಗೆ ಆಚಾರ್ಯ ಶಂಕರರು ಹೇಳ್ತಾರೆ, ದೀಸ್ ಸೆನ್ಸ್ ಆರ್ಗನ್ಸ್, ನಿನಗೆ ಸಿಕ್ಕಿರುವಂತಹ ಈ ಇಂದ್ರಿಯಗಳು, ಆಕ್ಚುಲಾಗಿ ಇಂದ್ರಿಯಗಳು ಅಂತಂದಾಗ ದೇ ಆರ್ ದಿ ಉಪಾಧೀಸ್. ಆ ಉಪಾಧಿಗಳು, ಆ ಇಂದ್ರಿಯಗಳು ನಿನ್ನ ಶರೀರವನ್ನು ಎಳ್ಕೊಂಡು ಹೋಗ್ತಾ ಇದೆ. ಹೇಗೆ ರಥವನ್ನು ಕುದುರೆಗಳು ಎಳ್ಕೊಂಡು ಹೋಗ್ತಾ ಇದೆ, ಆ ರೀತಿಯಲ್ಲಿ ಈ ನಿನ್ನ ಶರೀರವನ್ನು ಇಂದ್ರಿಯಗಳು ಎಳ್ಕೊಂಡು ಹೋಗ್ತಾ ಇದೆ. ಶರೀರಂ ರಥಮೇವತು. ಈಗ ನಾವು ಇಲ್ಲಿಂದ ಯಾವುದೋ ಒಂದು ನಾವಿರೋ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು. ಅದು ಹತ್ರ ಇದೆಯೋ ದೂರ ಇದೆಯೋ ದಟ್ ಈಸ್ ಸೆಕೆಂಡರಿ. ಒಂದು ಪ್ರದೇಶದಿಂದ ನಾವು ಮತ್ತೊಂದು ಪ್ರದೇಶಕ್ಕೆ ನಾವು ಹೋಗಬೇಕು ಅಂತಂದಾಗ ದಟ್ ಈಸ್ ಕಾಲ್ಡ್ ದಿ ಜರ್ನಿ, ಪ್ರಯಾಣ ಅಂತ ಹೇಳ್ತೀವಿ. ಸೊ ನಾವು ಯಾವ ಪ್ರದೇಶದಿಂದ ಯಾವ ಪ್ರದೇಶಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ಜಾಗವನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿ ಹೇಗೆ ಹೋಗಿ ತಲುಪಬೇಕಾದ್ರೆ ಆ ಒಂದು ಡಿಸ್ಟೆನ್ಸ್ ಇರಬಹುದು, ಯಾವ ಮೂಲಕವಾಗಿ ನಾವು ಪ್ರಯಾಣ ಮಾಡಬೇಕಾಗುತ್ತೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಸೊ ನಾವು ಒಂದು ಊರಿನಿಂದ ಇನ್ನೊಂದು ಊರಿಗೆ ನಾವು ಹೋಗ್ತೀವಿ ಅಂತಂದಾಗ ನಾವು ಹೋಗಬೇಕಾಗಿರುವಂತಹ ಊರು, ಅಲ್ಲಿಯ ಕಂಡೀಷನ್ನು, ಅದು ಹೇಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂತಹ ವೆಹಿಕಲ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಒಂದು ವೇಳೆ ನಾವು ಹೋಗಿ ತಲುಪಬೇಕಾಗಿರುವಂತಹದ್ದು ಥ್ರೂ ದಿ ರೋಡ್, ರಸ್ತೆಯ ಮೂಲಕ ನಾವು ಪ್ರಯಾಣ ಮಾಡಬೇಕಾಗಿದೆ ಅಂತಂದಾಗ ನಾವೇನು ಮಾಡ್ತೀವಿ, ಕಾರ್ನ ಚೂಸ್ ಮಾಡ್ಕೋತೀವಿ, ಅಥವಾ ಬಸ್ಸಲ್ಲಿ ಹೋಗ್ತೀವಿ, ಬಸ್ನ ಆಯ್ಕೆ ಮಾಡ್ಕೋತೀವಿ, ಅಥವಾ ರೈಲು ಕೂಡ ರೈಲು ಮಾರ್ಗ ಇದೆ ಅಂತ ಹೇಳಿ ಥ್ರೂ ಟ್ರೈನ್ ನಾವು ಅದನ್ನು ಚೂಸ್ ಮಾಡ್ಕೋತೀವಿ. ಸೊ ನಾವು ಹೋಗಿ ತಲುಪಬೇಕಾದಂತಹ ಜಾಗ ಯಾವುದು ಅನ್ನೋದು ಗೊತ್ತಾದ ಮೇಲೆ ನಾವು ವೆಹಿಕಲ್ನ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಒಂದು ವೇಳೆ ನಾವು ಯಾವುದೋ ಒಂದು ನೀರಿನ ಮೇಲೆ, ಓಷನ್ ಮೇಲೆ ನಾವು ಪ್ರಯಾಣ ಮಾಡಬೇಕು ಅಂತಂದಾಗ ವಿ ಸೆಲೆಕ್ಟ್ ದಿ ಬೋಟ್, ಶಿಪ್. ಯಾಕೆಂದ್ರೆ ನೀರಿನ ಮೇಲೆ ಯಾವುದು ವೆಹಿಕಲ್ಸ್, ಈ ಥರ ವೆಹಿಕಲ್ಸ್ಗಳು ಬಸ್ ಆಗಲಿ ಕಾರ್ ಆಗಲಿ ಹೋಗೋಕ್ಕಾಗೋದಿಲ್ಲ. ಸೊ ವಿ ಸೆಲೆಕ್ಟ್ ದಿ ಬೋಟ್ ಆರ್ ಶಿಪ್. ಅಥವಾ ಒಂದು ದೇಶದಿಂದ ಮತ್ತೊಂದು ದೇಶ ಅಂತ ಹೇಳಿ ಏರ್ ಟ್ರಾವೆಲ್ ಮಾಡಬೇಕು ಅಂತಂದಾಗ ವಿ ಸೆಲೆಕ್ಟ್ ದಿ ಏರೋಪ್ಲೇನ್ಸ್. ಸೊ ನಾವು ಹೋಗಿ ತಲುಪಬೇಕಾಗಿರುವಂತಹ ಜಾಗವನ್ನು ನಮ್ಮ ಗಮನಕ್ಕೆ ತಂದುಕೊಂಡು ಅದಕ್ಕೆ ಬೇಕಾಗಿರುವಂತಹ ವಾಹನವನ್ನು ನಾವು ಸೆಲೆಕ್ಟ್ ಮಾಡ್ಕೋತೀವಿ. ವಿ ಚೂಸ್ ದಿ ವೆಹಿಕಲ್ ಡಿಪೆಂಡಿಂಗ್ ಅಪಾನ್ ದಿ ರೂಟ್ ಆ್ಯಂಡ್ ದಿ ಪಾತ್.
ಅದೇ ರೀತಿ ಈವನ್ ಡಿಸ್ಟೆನ್ಸ್ ಇಟ್ ಮ್ಯಾಟರ್ಸ್. ಅಂತಂದರೆ ನಾವು ಹೋಗಿ ತಲುಪಬೇಕಾಗಿರುವಂತಹ ಜಾಗ ಬಹಳ ಹತ್ತಿರವಾಗಿದೆ ಅಥವಾ ತುಂಬ ದೂರವಾಗಿದೆ, ಆವಾಗಲೂ ಕೂಡ ನಾವು ನಮ್ಗೆ ಯಾವ ಥರ ವೆಹಿಕಲ್ ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಕೇವಲ ಇಲ್ಲಿಂದ ಒಂದು 100 ಹೆಜ್ಜೆ 200 ಹೆಜ್ಜೆ ದೂರದಲ್ಲಿರುವಂತಹ ಜಾಗಕ್ಕೆ ನಾವು ಹೋಗಿ ತಲುಪಬೇಕು ಅಂತಂದಾಗ ವಿ ಜಸ್ಟ್ ವಾಕ್, ಅಥವಾ 100 ಮೈಲಿ ಹೋಗಬೇಕು ಅಂತಂದಾಗ ನಾವು ಬಸ್ಸು ಕಾರು ಅದನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ರೂಟ್ ಆ್ಯಂಡ್ ದಿ ಡಿಸ್ಟೆನ್ಸ್ ವಿ ಚೂಸ್ ದಿ ವೆಹಿಕಲ್. ಒಟ್ಟಿನಲ್ಲಿ ಒಂದು ವಾಹನ ಇಲ್ಲದೆ ನಾವು ಪ್ರಯಾಣ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಒಂದು ಪ್ರಯಾಣ ಅಂತಂದಾಗ ಅಲ್ಲಿಗೆ ಒಂದು ವೆಹಿಕಲ್ ಬೇಕೇ ಬೇಕು. ಬಹಳ ಹತ್ತಿರದ ಡಿಸ್ಟೆನ್ಸು ವೆಹಿಕಲ್ಲೇ ಬೇಡ, ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೂಡ ದೇಹ ಇಸ್ ದಿ ವೆಹಿಕಲ್. ಸೊ ವೆಹಿಕಲ್ ಈಸ್ ಮಸ್ಟ್ ಟು ಟ್ರಾವೆಲ್. ಅದನ್ನು ಇಲ್ಲಿ ಆಚಾರ್ಯ ಶಂಕರರು ಹೇಳ್ತಾ ಇದ್ದಾರೆ, ರಥವನ್ನು ಹೇಗೆ ಕುದುರೆಗಳು ಎಳ್ಕೊಂಡು ಹೋಗ್ತಾ ಇದೆ ಆ ರೀತಿಯಲ್ಲಿ ನಿನ್ನ ದೇಹವನ್ನು ನಿನ್ನ ಇಂದ್ರಿಯಗಳು ಎಳಿತಾ ಇದೆ. ಸೊ ನಾವು ಹೇಗೆ ವೆಹಿಕಲ್ಸ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತಂದರೆ ಅಗೇನ್ ದಟ್ ಡಿಪೆಂಡ್ಸ್ ಆನ್ ಆ ಜರ್ನಿ ಹೇಗಿದೆ ಅಂತಂದಾಗ ಅದನ್ನು ತಿಳ್ಕೋಬೇಕು ಅಂತಂದಾಗ ಅದು ಒಂದು ವೇದಾಂತದ ಜರ್ನಿ ಅಂತಂದಾಗ, ಸಾಧನೆ ಅಂತಹ ಜರ್ನಿ ಇದು ಅಂತಂದಾಗ ಆಗ ನಮಗೆ ಬೇಕಾಗುವಂತಹದ್ದು ವಿಚಾರಗಳು ನಮಗೆ ಯಾರು ಮಾರ್ಗದರ್ಶನ ಮಾಡ್ತಾರೆ ಅಂತಂದರೆ ಆಗ ಎ ಗುರು, ಎ ಟೀಚರ್, ಶಾಸ್ತ್ರ ಗ್ರಂಥಗಳು, ವೇದಾಂತ, ಎ ಸದ್ಗುರು. ಸೊ ಅವರುಗಳು ದ ರೈಟ್ ವೆಹಿಕಲ್. ಆ್ಯಕ್ಚುಲಾಗಿ ನೀನು ಯಾವ ಜಾಗದಿಂದ ಯಾವ ಜಾಗಕ್ಕೆ ಹೋಗೋದಕ್ಕೆ ನೀ ಯಾವುದೇ ವೆಹಿಕಲ್ನ ನೀನು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ವೆನ್ ಇಟ್ ಕಮ್ಸ್ ಟು ವೇದಾಂತ, ಭೌಗೋಳಿಕ ಪ್ರದೇಶವನ್ನು ನೀನು ಜರ್ನಿ ಮಾಡಬೇಕು ಅಂತಂದಾಗ ಯು ಕ್ಯಾನ್ ಚೂಸ್ ದಿ ವೆಹಿಕಲ್. ಕಾರ್ ಬೇಕಾ, ಬಸ್ ಬೇಕಾ, ಟ್ರೈನ್ ಬೇಕಾ, ಬೋಟಾ ಅಥವಾ ಏರೋಪ್ಲೇನಾ, ಹೀಗೆ ನೀನು ವೆಹಿಕಲ್ಸ್ನ ಸೆಲೆಕ್ಟ್ ಮಾಡ್ಕೋತೀಯ. ಅಂದರೆ ವೆನ್ ಇಟ್ ಕಮ್ಸ್ ಟು ವೇದಾಂತ ಅಂತ ಹೇಳಿದಾಗ ಅಲ್ಲಿ ನೀನು ಮಾಡುವಂತಹ ಸಾಧನೆ, ಅಲ್ಲಿ ನೀನು ಮಾಡಬೇಕಾಗಿರುವಂತಹ ಜರ್ನಿ, ಆ ಜರ್ನಿ ಯಾವುದು? ಟು ರೀಚ್ ದಿ ಭಗವಂತ. ಸೊ ಟು ರೀಚ್ ದಿ ಭಗವಂತ, ಅಲ್ಲಿ ನಿನಗೆ ಬೇಕಾಗಿರುವಂತಹ ವೆಹಿಕಲ್ ಯಾವುದು ಅಂತಂದರೆ ಪ್ರತಿಯೊಬ್ಬರೂ, ಒಬ್ಬ ಟೀಚರ್, ಒಬ್ಬ ಸದ್ಗುರು, ನಮ್ಮ ಶಾಸ್ತ್ರ ಗ್ರಂಥಗಳು, ಉಪನಿಷತ್ತುಗಳು, ಅವುಗಳೆಲ್ಲ ಏನು ಹೇಳುತ್ತೆ ಅಂತಂದರೆ ದ ಬೆಸ್ಟ್ ವೆಹಿಕಲ್ ಈಸ್ ಹ್ಯೂಮನ್ ಬಾಡಿ. ಸೊ ನಿನಗೆ ಸಿಕ್ಕಿರುವಂತಹ ಶರೀರಕ್ಕಿಂತ ಯೋಗ್ಯವಾದಂತಹ ಮತ್ತೊಂದು ರಥ ಇಲ್ಲವೇ ಇಲ್ಲ. ಸೊ ಯೂಸ್ ದಿ ಬೆಸ್ಟ್ ರಥ ವಿಚ್ ಈಸ್ ಗಿವನ್ ಟು ಯು. ಸೊ ನಿನಗೆ ಸಿಕ್ಕಿರುವಂತಹ ಈ ದೇಹ, ಇಟ್ ಈಸ್ ನಾಟ್ ಫಾರ್ ಎ ಭೋಗ. ವೇದಾಂತ ನಮ್ಮನ್ನು ಕರೆಯುತ್ತೆ ಯು ಆರ್ ಎ ಭೋಕ್ತ, ಸಂಸಾರಿ ಅಂತಲೇ ಕರೆಯುತ್ತೆ. ಬಟ್ ಸ್ಟಿಲ್ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು, ನೌ ಐ ವಿಲ್ ಸ್ಟಾರ್ಟ್ ಮೈ ಸ್ಪಿರಿಚುವಲ್ ಜರ್ನಿ. ಸೊ ಮೈ ಡೆಸ್ಟಿನೇಷನ್ ಈಸ್ ಟು ಗೋ ಅಂಡ್ ರೀಚ್ ದಿ ಪರಮಾತ್ಮ. ನಾನು ಹೋಗಿ ಪರಮಾತ್ಮನನ್ನು ನಾನು ತಲುಪಬೇಕು, ಅದು ನನ್ನ ಉದ್ದೇಶ. ನಾನು ಹುಟ್ಟಿರದೇ ಈ ಕಾರಣಕ್ಕಾಗಿ. ನನಗೆ ಜನ್ಮ ಯಾಕೆ ಸಿಕ್ಕಿದೆ, ನನಗೆ ಇಂತಹ ಒಂದು ಶರೀರ ಯಾಕೆ ಸಿಕ್ಕಿದೆ, ಇಂತಹ ಒಂದು ಮನಸ್ಸು, ಬುದ್ಧಿ, ಚಿತ್ತ ಇವೆಲ್ಲ ನನಗೆ ಸಿಕ್ಕಿದೆ, ಇಂದ್ರಿಯಗಳು ಸಿಕ್ಕಿದೆ, ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಳ್ಳೆಯ ಬುದ್ಧಿ, ಒಳ್ಳೆಯ ಮನಸ್ಸು, ಅತ್ಯುತ್ತಮವಾದಂತಹ ಇಂದ್ರಿಯಗಳು, ಅಚ್ಚುಕಟ್ಟಾದಂತಹ ಶರೀರ ಎಲ್ಲ ನನಗೆ ಸಿಕ್ಕಿದೆ. ಸೊ ಈಗ ನಾನು ಮಾಡಬೇಕಾಗಿರೋದೇನು? ಒಳ್ಳೆ ಜರ್ನಿ ಮಾಡಬೇಕು ನಾನೀಗ. ಸೊ ಆ ಜರ್ನಿ ಎಲ್ಲಿಗೆ ಅಂತಂದರೆ ಹೋಗಿ ಪರಮಾತ್ಮನನ್ನು ತಲುಪೋದಕ್ಕೆ. ಸೊ ಪರಮಾತ್ಮನನ್ನು ಹೋಗಿ ತಲುಪುವಂತಹ ಆ ಡೆಸ್ಟಿನೇಷನ್ಗೆ ನಾನು ಯಾಕೆ ಯಾವ್ಯಾವುದೋ ಬೇರೆ ವೆಹಿಕಲ್ ಯೂಸ್ ಮಾಡಲಿ? ದಿ ಬಾಡಿ ಈಸ್ ದಿ ಬೆಸ್ಟ್ ವೆಹಿಕಲ್. ಸೊ ಯೂಸ್ ಯುವರ್ ಬಾಡಿ. ದಿ ಬಾಡಿ ಈಸ್ ದಿ ಬೆಸ್ಟ್ ವೆಹಿಕಲ್, ಇಟ್ ಈಸ್ ದಿ ಬೆಸ್ಟ್ ರಥ. ಸೊ ಈ ಕಾರಣದಿಂದ ಮನುಷ್ಯ ಅಂತಂದಾಗ ಹಿ ಈಸ್ ಬ್ಲೆಸ್ಡ್. ವಿವೇಕ ಚೂಡಾಮಣಿನಲ್ಲೂ ಬರುತ್ತೆ, ಮೋಕ್ಷ ಸಾಧನೆ ಅಂತ ಹೇಳಿದಾಗ ಇಟ್ ಈಸ್ ಓನ್ಲಿ ಫಾರ್ ದಿ ಮಾನವ ಶರೀರ. ಸೊ ಶರೀರ ಅಂತಂದಾಗ ಪ್ರಾಣಿಗಳಿಗೂ ಶರೀರ ಇದೆ, ಆದರೆ
ಟು ರೀಚ್ ದಿ ಡೆಸ್ಟಿನೇಷನ್, ನಾವೇನು ಒಂದು ಮೋಕ್ಷ ಪಥವನ್ನು ಆಯ್ಕೆ ಮಾಡಿಕೊಂಡು ಮೋಕ್ಷವನ್ನು ಹೋಗಿ ತಲುಪಬೇಕು, ಸತ್ಯವನ್ನು ನಾವು ತಿಳ್ಕೋಬೇಕು ಅಂತಂದಾಗ ಅದಕ್ಕೆ ಕೇವಲ ಮಾನವ ಶರೀರ. ಸೊ ಇಟ್ ಈಸ್ ಓನ್ಲಿ ಥ್ರೂ ದಿ ಹ್ಯೂಮನ್ ಬಾಡಿ. ಸೊ ವಿತೌಟ್ ಹ್ಯೂಮನ್ ಬಾಡಿ moksha is not possible. All the devatas are waiting to end this kalpa because so that they can come back to this world and get the human body. So and they want to attain the moksha. ದೇವತೆಗಳು ಕೂಡ ಈ ವಿಷಯದಲ್ಲಿ ಕಾಯ್ತಾ ಇದ್ದಾರೆ. ಸೊ ಮಾನವ ಶರೀರ is the best vehicle. So use this ಮಾನವ ಶರೀರ as your vehicle. And buddhim tu sarathim viddhi. So buddhi means intellect. Once again ನಾವು ಅಂತಃಕರಣ ಅಂತ ಹೇಳಿದಾಗ ಅಂತಃಕರಣದಲ್ಲಿ ಇರುವಂತಹ 4 ಕಂಪಾರ್ಟ್ಮೆಂಟ್ಗಳಲ್ಲಿ ಮನಸ್ಸು ಇಸ್ ದಿ ಫಸ್ಟ್ ಕಂಪಾರ್ಟ್ಮೆಂಟ್. ಮನಃ ಬುದ್ಧಿ ಚಿತ್ತ ಅಹಂಕಾರ. ದ ನೆಕ್ಸ್ಟ್ ಲೆವೆಲ್ ಈಸ್ ದಿ ಬುದ್ಧಿ. ಸೊ ಬುದ್ಧಿ ಅಂತಂದ್ರೆ ಇಂಟೆಲೆಕ್ಟ್. ಸೊ ದಿಸ್ ಬುದ್ಧಿ ಅದನ್ನು ನೀನು ಸಾರಥಿ ಮಾಡ್ಕೋ. ಬುದ್ಧಿಂತು ಸಾರಥಿಂ ವಿದ್ಧಿ. ಸೊ ಪ್ರತಿಯೊಂದು ರಥಕ್ಕೂ ಕೂಡ ಒಬ್ಬ ಸಾರಥಿ ಇರ್ತಾನೆ. ಯಾಕೆಂತಂದರೆ ಎವ್ರಿ ದೇಹ ಈಸ್ ಎ ರಥ. ಸೊ ಎವ್ರಿ ದೇಹ ರಥ ಅಂತಂದಮೇಲೆ ಪ್ರತಿಯೊಂದು ರಥಕ್ಕೂ ಒಬ್ಬೊಬ್ಬ ಸಾರಥಿ ಬೇಕು. ಸೊ ಪ್ರತಿಯೊಂದು ರಥಕ್ಕೂ ಒಬ್ಬ ಸಾರಥಿ ಅಂತಂದರೆ ದಟ್ ಈಸ್ ಹಿಸ್ ಬುದ್ಧಿ. ಸೊ ಇಲ್ಲಿ ದಿ ರೋಲ್ ಆಫ್ ಸಾರಥಿ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಬರೀ ದೇಹ ಅಂತ ಹೇಳಿದಾಗ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ದಿ ಕರ್ಮಫಲಾಸ್. ವಾಟ್ ಈಸ್ ದೇಹ ಅಂತಂದರೆ ಒಂದು ಪಂಚಭೂತಗಳಿಂದ ಸಿಕ್ಕಿರುವಂತಹ ದೇಹ ಅಂತ ಹೇಳ್ತೀವಿ. ಎರಡನೇದು ಇಟ್ ಈಸ್ ನಥಿಂಗ್ ಬಟ್ ದಿ ಪ್ರಾರಬ್ಧ ಕರ್ಮಫಲ ದೇಹ. ಸೊ ದ ಮಿಯರ್ ಬಾಡಿ ಈಸ್ ಇಟ್ ಈಸ್ ನಥಿಂಗ್, ಇಟ್ ಈಸ್ ಜಡ. ಅದರಿಂದ ಇಲ್ಲಿ ಇಷ್ಟೆಲ್ಲ ಸಿಕ್ಕಿದೆಯಲ್ಲ, ಇವುಗಳಲ್ಲಿ ದಿ ರೋಲ್ ಆಫ್ ಸಾರಥಿ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ದೇಹವನ್ನು ಕೊಟ್ಟಿಲ್ಲ ನಿನಗೆ, ದೇಹದ ಜೊತೆಗೆ ಯು ಆರ್ ಗಿವನ್, ಯು ಆರ್ ಬ್ಲೆಸ್ಡ್ ವಿತ್ ಎ ಬುದ್ಧಿ. ನಿನಗೆ ಒಂದು ಇಂಟೆಲೆಕ್ಟ್ ಅನ್ನುವಂತಹದ್ದು ಕೂಡ ಸಿಕ್ಕಿದೆ. ಅಂಡ್ ಯು ಆರ್ ಸೋ ಬ್ಲೆಸ್ಡ್ ದಟ್ ಬುದ್ಧಿ ಈಸ್ ದಿ ಸಾರಥಿ ಫಾರ್ ಯುವರ್ ವೆಹಿಕಲ್. ಅಂಡ್ ದಿ ರೋಲ್ ಆಫ್ ಸಾರಥಿ ಈಸ್ ವೆರಿ ಇಂಪಾರ್ಟೆಂಟ್. ದಿ ರೋಲ್ ಆಫ್ ಸಾರಥಿ ಈಸ್ ವೆರಿ ಇಂಪಾರ್ಟೆಂಟ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಪರಮಾತ್ಮ ಶ್ರೀಕೃಷ್ಣ. ಸೊ ಆ ಯುದ್ಧದಲ್ಲಿ, ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥಕ್ಕೆ ಸಾರಥಿಯಾಗಿ ಪರಮಾತ್ಮ ಶ್ರೀಕೃಷ್ಣ ಬರ್ತಾನೆ. ದ ಮೊಮೆಂಟಲ್ಲಿ ನೀನು ಆಯ್ಕೆ ಮಾಡ್ಕೋಬಹುದು ಅನ್ನುವಂಥದ್ದು ಹೇಳಿದಾಗ ಅವನು ದುರ್ಯೋಧನ ನನಗೆ ನಾರಾಯಣ ಸೈನ್ಯ ಬೇಕು ಅಂತ ಕೇಳ್ಕೊತಾನೆ. ಯಾಕೆಂದರೆ ಅವನು ಹೇಳ್ತಾನೆ, ನಾನು ಯಾವುದೇ ಅಸ್ತ್ರ ಶಸ್ತ್ರವನ್ನು ನಾನು ಮುಟ್ಟೋದಿಲ್ಲ, ನಾನು ಯುದ್ಧ ಮಾಡೋದಿಲ್ಲ, ನಾನು ಯುದ್ಧದಲ್ಲಿ ನಾನು ಭಾಗಿಯಾಗೋದಿಲ್ಲ ನಾನು. ಆದರೆ ನಮ್ಮ ನಾರಾಯಣ ಸೈನ್ಯ ಇದೆಯಲ್ಲ, ಅಲ್ಲಿ ಒಬ್ಬೊಬ್ಬ ಕೂಡ ಬಹಳ ಶೂರರು, ಪರಾಕ್ರಮಿಗಳು. ಆಗ ದುರ್ಯೋಧನ ಅಂತಾನೆ, ನೀನು ಯುದ್ಧ ಮಾಡೋದಿಲ್ಲ ಅಂತಂದಮೇಲೆ ನೀನು ನನ್ನ ಜೊತೆ ಇದ್ದು ಏನು ಪ್ರಯೋಜನ? ನನಗೆ ನೀನು ಬೇಡ, ನನಗೆ ನೀನು ಸೈನ್ಯ ಕೊಟ್ಬಿಡು. ನೀನು ಯುದ್ಧ ಮಾಡೋದಿಲ್ಲ ಅಂತಂದಮೇಲೆ ಇಟ್ಸ್ ಆಫ್ ನೋ ಯೂಸ್, ನನಗೆ ನೀನು ಬೇಡ, ನಿನ್ನ ಸೈನ್ಯ ಕೊಡು. ಹಾಗೆ ಅರ್ಜುನ ಅಂತಾನೆ, ಪರಮಾತ್ಮ ನೀನು ಯುದ್ಧ ಮಾಡದೆ ಹೋದ್ರು ಬೇಡಪ್ಪ, ನೀನು ನನ್ನ ಜೊತೆ ಇರ್ತಿಯಲ್ಲ, ದಟ್ ಈಸ್ ಸಫಿಷಿಯಂಟ್. ಸೊ ಆವಾಗ ಪರಮಾತ್ಮ ಅಂತ, ನಾನು ನಿನ್ನ ಜೊತೆ ಸಾರಥಿಯಾಗಿರ್ತೀನಿ, ನೀನು ಯುದ್ಧ ಮಾಡು, ನಿನ್ನ ರಥದಲ್ಲಿ ನಾನು ಸಾರಥಿ, ನಿನ್ನ ರಥವನ್ನು ನಾನು ಓಡಿಸ್ತೀನಿ. ಆವಾಗಲೇ ಯುದ್ಧ ಗೆದ್ದಂಗೆ. ಇಟ್ ಈಸ್ ಡಿಸೈಡೆಡ್. ಸೊ ದಿ ರೋಲ್ ಆಫ್ ಸಾರಥಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೇ ಯೋಗ್ಯವಾದಂತಹ ರಥ ಇದ್ದರೂ ಕೂಡ ಅಂತಂದರೆ, ಎಷ್ಟೇ ಯೋಗ್ಯವಾದಂತಹ ದೇಹ ನಾವು ಹೊಂದಿರಬಹುದು. ನಾನು 6 ಅಡಿ ಇದ್ದೀನಿ, 6.5 ಅಡಿ ಇದ್ದೀನಿ, ಇಷ್ಟು ಅಗಲ ಇದ್ದೀನಿ, ಇಷ್ಟು ಎತ್ತರ ಇದ್ದೀನಿ, ನನ್ನ ರೂಪ ಈ ಥರ ಇದೆ, ನನ್ನ ಶಕ್ತಿ ಈ ಥರ ಇದೆ. ಸೊ ಹೀಗೆ ಎಷ್ಟೇ ಯೋಗ್ಯವಾದಂತಹ ಶರೀರ ನಾವು ಹೊಂದಿದ್ರೂ ಕೂಡ, ಆ ಅರ್ಥದಲ್ಲಿ ಎಷ್ಟೇ ಯೋಗ್ಯವಾದಂತಹ ರಥ ನಮ್ಮ ಬಳಿ ಇದ್ರೂ ಕೂಡ ಸರಿಯಾದ ಮಾರ್ಗದಲ್ಲಿ
ಕರ್ಕೊಂಡು ಹೋಗಿ ನಮ್ಮ ಡೆಸ್ಟಿನೇಷನ್ ಅಂತಂದರೆ ಪರಮಾತ್ಮನನ್ನು ಹೋಗಿ ತಲುಪಿಸುವಂತಹದ್ದು. ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಎ ಸಾರಥಿ. ಯಾಕೆ ಅಂತಂದರೆ ಇಲ್ಲಿ ದೇಹ ಅನ್ನೋ ರಥದಲ್ಲಿ ದಿಸ್ ರಥಿ, ದ ಜೀವಾತ್ಮ ಇಸ್ ದಿ ಯಜಮಾನ ಆಫ್ ದಿ ರಥ. ಹಿ ಸಿಟ್ಸ್ ದೇರ್ ಆಸ್ ಎ ಟ್ರಾವೆಲರ್. ಅವನೊಬ್ಬ ಪ್ರಯಾಣಿಕ. ನಾನು ರಥ ಓಡಿಸೋದಿಲ್ಲ, ಬಟ್ ನಾನು ಹೋಗಿ ಪರಮಾತ್ಮನನ್ನು ತಲುಪಬೇಕು ಅಂತ. ಸಿ ಇಸ್ ಡಿಮ್ಯಾಂಡ್. ಸಿ ನಾನು ಐ ವಿಲ್ ರೀಚ್ ದಿ ಡೆಸ್ಟಿನೇಷನ್. ನಾನು ಹೋಗಿ ಪರಮಾತ್ಮನನ್ನು ತಲುಪ್ತೀನಿ. ಸೊ ಐ ವಿಲ್ ಯೂಸ್ ದಿಸ್ ಬಾಡಿ ಆಸ್ ಮೈ ರಥ, ಬಟ್ ಐ ವಿಲ್ ಸಿಟ್ ಹಿಯರ್, ಬಟ್ ಐ ಆಮ್ ನಾಟ್ ದಿ ಸಾರಥಿ. ಸೊ ದಿ ಸಾರಥಿ ಈಸ್ ದಿ ಇಂಟೆಲೆಕ್ಟ್ ಆ್ಯಂಡ್ ದಿ ರೋಲ್ ಆಫ್ ದಿ ಸಾರಥಿ ಈಸ್ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಎಷ್ಟೇ ಪ್ರಬಲವಾದಂತಹ ಒಂದು ರಥ ಇದ್ದರೂ ಕೂಡ, ಎಷ್ಟೇ ಯೋಗ್ಯವಾದಂತಹ ಶರೀರ ಇದ್ದರೂ ಕೂಡ, ಆ ಶರೀರ ತನ್ನ ಮುಖ್ಯ ಉದ್ದೇಶವನ್ನು ಈಡೇರಿಸ್ಕೋಬೇಕು. ಎಕ್ಸಾಕ್ಟ್ಲಿ ರಥ ಎಷ್ಟೇ ಯೋಗ್ಯವಾಗಿದ್ದರೂ ಕೂಡ ಸರಿಯಾದ ಮಾರ್ಗದಲ್ಲಿ ಅದು ಸಂಚಾರ ಮಾಡಬೇಕು. ಮತ್ತು ಪ್ರಯಾಣದ ಮಧ್ಯದಲ್ಲಿ ಎಲ್ಲೂ ಕೂಡ ತೊಂದರೆ ಆಗಬಾರ್ದು, ಎಲ್ಲೂ ನಿಲ್ಲಬಾರದು. ಪ್ರಯಾಣದಲ್ಲಿ ಸೂಕ್ತ ಸಮಯದಲ್ಲಿ ಸುರಕ್ಷಿತವಾಗಿ ಎದ್ದು ಬಿದ್ದು ಹೋದ ಅಂತಾರಲ್ಲ, ಆ ಥರ ಅಲ್ಲ, ಸುರಕ್ಷಿತವಾಗಿ ಹೋಗಿ ಪರಮಾತ್ಮನನ್ನು ತಲುಪಬೇಕು. ಆ ರೀತಿ ಆಗೋದಕ್ಕೆ ಸಾಧ್ಯ ಏನು ಅಂತಂದರೆ, ಒಂದು ದಿ ಕಂಡೀಷನ್ ಆಫ್ ದಿ ರಥ, ಎರಡನೇದು ದಿ ಇಂಟೆಲಿಜೆನ್ಸ್ ಆಫ್ ದಿ ಸಾರಥಿ, ಒಬ್ಬ ಬುದ್ಧಿವಂತ ಸಾರಥಿ. ಅರ್ಜುನನಿಗೆ ಕೃಷ್ಣ ಇಸ್ ದಿ ಬುದ್ಧಿವಂತ ಸಾರಥಿ. ಸೊ ಎಲ್ಲಿ ಯಾವ ಬಾಣವನ್ನು ಹೂಡಬೇಕು, ಯಾವ ಜಾಗದಲ್ಲಿ ಯಾವತ್ತು ನೀನು ಯುದ್ಧ ಮಾಡಬೇಕು. ಅನೇಕ ಸಂದರ್ಭಗಳಲ್ಲಿ ಕೆಲವು ಕ್ಷೇತ್ರಗಳಿಂದ ಯುದ್ಧ ಮಾಡ್ತಾ ಇರೋ ಸಂದರ್ಭದಲ್ಲಿ ಅರ್ಜುನನನ್ನು ಅವರುಗಳ ಮುಂದೆ ಬಿಡೋದಿಲ್ಲ. ಅಲ್ಲಿ ಬೇರೆ ಯಾರನ್ನೋ ಬಿಟ್ಟಿರ್ತಾನೆ, ಬೇರೆ ಯಾರೋ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಸಿ ದೀಸ್ ಆರ್ ಆಲ್ ದಿ ವೆರಿ ವೆರಿ ಟ್ಯಾಕ್ಟಿಕ್ಸ್ ಯೂಸ್ಡ್ ಬೈ ದಿ ಲಾರ್ಡ್. ಅಭಿಮನ್ಯು ಯುದ್ಧ ಮಾಡುವಂತಹ ಜಾಗದಲ್ಲಿ ಆಕ್ಚುಲ್ ಆಗಿ ಅವತ್ತು ಅರ್ಜುನ ಹೋಗಬೇಕಾಗಿತ್ತು, ಬಟ್ ಅರ್ಜುನ ವಾಸ್ ಟೇಕನ್ ಅವೇ ಫ್ರಮ್ ದಟ್ ಪ್ಲೇಸ್ and Abhimanyu got killed. See, it's all possible because he is an intelligent Sarathi. So Sarathi is, his role is very important. ಅದರಿಂದ ಇಲ್ಲಿ ಒಬ್ಬ ಸಾರಥಿಯಿಂದ ಮಾತ್ರ ಇಂತಹ ಒಂದು ಸುಲಭವಾಗಿ ಸುರಕ್ಷಿತವಾಗಿ ಆ ಒಂದು ಪರಮಾತ್ಮನ ಧಾಮ ಅನ್ನುವಂಥದ್ದನ್ನು ಹೋಗಿ ತಲುಪೋದಕ್ಕೆ ಸಾಧ್ಯ. ಒಂದು ಒಳ್ಳೆ ಬಲಿಷ್ಠವಾದ ರಥ ಇರ್ಬೋದು, ರಥಕ್ಕೆ ಕಟ್ಟಿರುವಂತಹ ಕುದುರೆಗಳು ಕೂಡ ಬಹಳ ಬಲಿಷ್ಠವಾಗಿರಬಹುದು, ಬಟ್ ಪ್ರಯಾಣ ಮಾಡಿಸಬೇಕು, ತಲುಪಿಸಬೇಕಾಗಿರುವಂತಹ ಜಾಗಕ್ಕೆ ತಲುಪಬೇಕು. ಎಲ್ಲೋ ಟಿಕೆಟ್ ತಗೊಂಡು ಎಲ್ಲೋ ಇಳುಕೊಂಡ್ರೆ ಪ್ರಯೋಜನ ಇಲ್ಲ. ಸೊ ಅದರಿಂದ ಎಲ್ಲಿ ತಲುಪಬೇಕೋ ಅಲ್ಲೇ ಹೋಗಿ ತಲುಪಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ because of the intelligent Sarathi. So his role is very very important in the entire journey. ನಮ್ಮ ಸ್ಪಿರಿಚುವಲ್ ಜರ್ನಿ ಅಂತ ನಾವೇನು ಹೇಳ್ತೀವಿ, ನಾನಿಲ್ಲಿ ಹುಟ್ಟಿದ್ದೀನಿ, ಹುಟ್ಟಿನಿಂದ ನನ್ನ ಕೊನೆಯ ಕ್ಷಣದವರೆಗೆ ನಾನೇನು ಒಂದು ಜರ್ನಿ ಅಂತ ತಗೊಂಡಿದ್ದೀನಿ, ಆ ಜರ್ನಿನಲ್ಲಿ ದ ವೆರಿ ಇಂಪಾರ್ಟೆಂಟ್ ರೋಲ್ ಅಂತಂದರೆ ಮೈ ಇಂಟೆಲೆಕ್ಟ್, ನನ್ನ ಬುದ್ಧಿ. ಬಿಕಾಸ್ it takes a very major role in the entire spiritual journey. So all the credits, it goes to the Sarathi. So Buddhi is like that. It is the responsibility of the Sarathi to take the traveler ಅಂತಂದರೆ ಪ್ರಯಾಣಕನನ್ನು ನೀನು ಕೂತ್ಕೊ, ನಾನು ಕರ್ಕೊಂಡು ಹೋಗ್ತೀನಿ, ನೀನು ಎಲ್ಲಿ ಹೋಗಬೇಕಾಗಿದೆ ಅಂತ ಹೇಳಿದೀಲ್ವಾ, ಅಲ್ಲಿ ಕರ್ಕೊಂಡೋಗಿ ತಲುಪಿಸುವಂಥದ್ದು ನನ್ನ ಕರ್ತವ್ಯ. ಇಟ್ ಈಸ್ ಮೈ ಡ್ಯೂಟಿ. ನೀನು ಆರಾಮಕ್ಕೆ ಕೂತ್ಕೊ ಅಂತ ಹೇಳಿ ಅಭಯವನ್ನು ಕೊಡ್ತಾನೆ ಅವನು ಸಾರಥಿ. ನೀನು ಆರಾಮಾಗಿ ಪ್ರಯಾಣ ಮಾಡು, ನಿನ್ನ ಪ್ರಯಾಣ ಸುಖಕರವಾಗಿರೋ ಹಾಗೆ ನಾನು ನೋಡ್ಕೊತೀನಿ. ಯಾಕೆ ಇದನ್ನೆಲ್ಲ ಹೇಳ್ತೇವೆ ಅಂತಂದರೆ ಬಿಕಾಸ್ ಹಿ ಈಸ್ ಎನ್ ಇಂಟೆಲಿಜೆಂಟ್ ಸಾರಥಿ. ಸೊ ಅದು ನಮ್ಮ ಬುದ್ಧಿಯನ್ನು ಯಾಕೆ ಇಲ್ಲಿ ಉಪನಿಷತ್ತು ಈ ಸಂದರ್ಭದಲ್ಲಿ ಯೂಸ್ ಯುವರ್ ಬುದ್ಧಿ ಆಸ್ ಎ ಸಾರಥಿ ಅಂತ ಯಾಕೆ ಹೇಳಿದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಇಂಟೆಲಿಜೆನ್ಸ್. ಸೊ only because of that intelligence we reach to Paramatma. The entire journey
ಸಾರಥಿ ಗೆಟ್ಸ್ ದಿ ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ ಆ್ಯಂಡ್ ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಾರಥಿ. ಅದು ಒಬ್ಬ ಸಾರಥಿಗಿರುವಂತಹ ಜವಾಬ್ದಾರಿ. ನನ್ನನ್ನು ನಂಬಿ ಪ್ರಯಾಣಿಕ ಕೂತಿದ್ದಾನೆ, ಅವನು ಆರಾಮಕ್ಕೆ ಕೂತಿದ್ದಾನೆ, ನಿದ್ದೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಯಾಕೆ ಅಂತಂದರೆ ಹಿ ಬಿಲೀವ್ಸ್ ದಿ ಡ್ರೈವರ್. ನಾವು ಬಸ್ಸಲ್ಲಿ ಕೂತ್ಕೋತೀವಲ್ವ, ನೈಟ್ ಜರ್ನಿ ಆಗಿರ್ಬೋದು, ನಮಗೆ ಏನು ಅಂದರೆ ಡ್ರೈವರ್ ಕರ್ಕೊಂಡೋಗಿ ತಲುಪಿಸ್ತಾನೆ ಅನ್ನೋ ಒಂದು ನಂಬಿಕೆ ಇರುತ್ತಲ್ಲ, ಬಿಕಾಸ್ ಆಫ್ ದಟ್ ವಿ ಸ್ಲೀಪ್. ಇಲ್ಲಾಂದರೆ ನಮಗೆ ನಿದ್ದೆ ಬರೋದಿಲ್ಲ. ಸೊ ಇಲ್ಲಿ ನಮ್ಮ ಬುದ್ಧಿ ನಮ್ಮ ಎಂಟೈರ್ ಆ ಸ್ಪಿರಿಚುವಲ್ ಜರ್ನಿನಲ್ಲಿ ನಿಂದು ಲೈಫ್ ಇಟ್ ಈಸ್ ಯೂಸ್ಫುಲ್, ವರ್ತ್, ಸಾರ್ಥಕತೆಯನ್ನು ನೀನು ಅನುಭವಿಸಬೇಕು ಅಂತಂದರೆ ಯು ಡೋಂಟ್ ವರಿ, ನೀನು ಆರಾಮಾಗಿ ಕೂತ್ಕೋ. ನೀನು ಗಟ್ಟಿಮುಟ್ಟಾದ ರಥದಲ್ಲಿ ಕೂತಿದೀಯಾ ಆ್ಯಂಡ್ ನಿನ್ನ ಸಾರಥಿ ಯಾರು? ಇಟ್ ಈಸ್ ದಿ ಬುದ್ಧಿ. ಸೊ ಬಿಕಾಸ್ ಆಫ್ ದಟ್ ಬುದ್ಧಿ he travels very safely and he is without tension he travels. So it is all because of the efficient Sarathi. So that efficient Sarathiಯನ್ನು ಇಲ್ಲಿ ಈ ಉಪನಿಷತ್ತು ಈ ಮಂತ್ರದಲ್ಲಿ ಅವನನ್ನು ಬುದ್ಧಿ ಅಂತ ಕರೆದಿದೆ. ಅಂತಹ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಸ್ಪಿರಿಚುವಲ್ ಜರ್ನಿ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.